ಬಂದಿರುವಂತಹ ಬಹುಭಾಷಾ ನಟ, ಪ್ರತಿಭಾನ್ವಿತ ನಟ, ತಮಿಳು ಮಲಯಾಳಂನಲ್ಲಿ ಅತ್ಯದ್ಭುತ ನಟನಾಗಿ ಎಲ್ಲರಿಗೂ ಚಿರಪರಿಚಿತರಾಗಿರುವಂತಹ ಶ್ರೀ ಮನೋಜ್ ಕೆ ಜೈನ್ ಅವರಿಗೆ ಆತ್ಮೀಯ ಸ್ವಾಗತ. ಅದೇ ರೀತಿಯಾಗಿ ನಮ್ಮೊಂದಿಗೆ ಹಿರಿಯ ಮುಖಂಡರಾಗಿರುವ ಶ್ರೀ ಮಂಜುನಾಥ್ ಸರ್ ಇದ್ದಾರೆ. ಅವ್ರಿಗೂ ಕಾರ್ಯಕ್ರಮಕ್ಕೆ ಇಡೀ ಚಿತ್ರತಂಡದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಇನ್ನು ಇಡೀ ಚಿತ್ರತಂಡಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತಹ ನಮ್ಮ ಸಿನಿಮಾದ ನಿರ್ಮಾಪಕರು ಡಾಕ್ಟರ್ ರೇವಣ್ಣ ಅವ್ರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮೊಂದಿಗೆ ಇಡೀ ಚಿತ್ರತಂಡ ಇದೆ. ಚಿತ್ರತಂಡಕ್ಕೆ ಚಪ್ಪಾಳೆಯೊಂದಿಗೆ ಪ್ರೀತಿಯ ಸ್ವಾಗತ. ನಿಮ್ಮ ಸಿನಿಮಾದ ಮೊಟ್ಟ ಮೊದಲ ಕಾರ್ಯಕ್ರಮ ಹಲವಾರು ಯಶಸ್ಸು ನಿಮ್ಮದಾಗಲಿ ಅಂತ ಆಶಿಸ್ತಾ, ನಮ್ಮ ಬೆನ್ನೆಲುಬಾಗಿ ನಿಂತಿರುವಂತಹ ಸಿನಿಮಾಗೆ ಪ್ರೋತ್ಸಾಹ ಕೊಡೋದಕ್ಕೆ ಬಂದಿರುವಂತಹ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಚಿತ್ರತಂಡದ ಪರವಾಗಿ ಆತ್ಮೀಯ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಆಗ್ಲಿಂದ ಸಿನಿಮಾದ ಹೆಸರು ನಾಲಿಗೆ ತುದಿಲಿದ್ರು ಕೂಡ ಕಂಟ್ರೋಲ್ ಮಾಡಿಕೊಂಡು ಹೆಸರು ಹೇಳೋ ಹಾಗಿಲ್ಲ, ಯಾಕಂತ ಹೇಳಿದ್ರೆ ಇನ್ನು ಅನಾವರಣ ಆಗಬೇಕು. ಆದ್ರೆ ಈ ಸಿನಿಮಾದ ಬಗ್ಗೆ ಖಂಡಿತವಾಗಿ ಬಹಳಷ್ಟು ವಿಶೇಷತೆಗಳಿವೆ. ಈಗಾಗಲೇ ನೀವು ಮನೋಜ್ ಸರ್ನ ನೋಡಿದ್ರಿ. ಕನ್ನಡದಲ್ಲಿ ಅವರು 2ನೇ ಸಿನಿಮಾದಲ್ಲಿ ನಟಿಸ್ತಾ ಇರೋದು 2005ರಲ್ಲಿ ಉಗ್ರ ನರಸಿಂಹ ಅನ್ನುವಂತಹ ಸಿನಿಮಾವನ್ನ ಮಾಡಿದ್ದಾರೆ. ಈಗ ಮತ್ತೆ ನೆಗೆಟಿವ್ ಶೇಡ್ ಅಲ್ಲಿ ನಮ್ಮ ಸಿನಿಮಾದಲ್ಲಿ ಕಾಣಿಸ್ಕೊತಿದ್ದಾರೆ. ಅದರ ಬಗ್ಗೆ ಮಾತನಾಡಬೇಕು. ಹಲವಾರು ಪ್ರತಿಭಾನ್ವಿತರ ಜೊತೆಯಾಗಿ ಅತ್ಯದ್ಭುತ ಕಂಟೆಂಟ್ ಒಂದಿಗೆ ಆಕ್ಷನ್ ಡ್ರಾಮಾ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಹಾಗಾಗಿ ಹಲವಾರು ವಿಶೇಷತೆಗಳಿರುವಂತಹ ನಮ್ಮ ಸಿನಿಮಾದ ಹೆಸರೇನು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಈ ಕ್ಷಣದಲ್ಲಿ ಸಿಗುತ್ತೆ. ಆದ್ರೆ ಅದಕ್ಕೂ ಮುನ್ನ ನಮ್ಮ ಸಿನಿಮಾಗೆ ಅಧಿಕೃತ ಚಾಲನೆಯನ್ನ ದೀಪ ಬೆಳಗೋದ್ರ ಮೂಲಕ ನೀಡಬೇಕು ಅಂತ ಹೇಳಿ ಎಲ್ಲ ಅತಿಥಿ ಅಭ್ಯಾಗತರಲ್ಲಿ ವಿನಂತಿಸ್ತಾ ಇದ್ವಿ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈಗ ಅಧಿಕೃತ ಚಾಲನೆಯನ್ನ ಈ ಮೂಲಕ ನೀಡಲಾಗ್ತಾ ಇದೆ. ದೀಪದಂತೆ ಚಿತ್ರತಂಡದ ಪ್ರತಿಯೊಬ್ಬರ ಸಿನಿ ಪಯಣ ಬೆಳಗಲಿ ಅನ್ನುವಂತಹ ಆಶಯದೊಂದಿಗೆ ನಿಮ್ಮೆಲ್ಲರಿಗೂ ಬೆಸ್ಟ್ ವಿಶಸ್ ಅನ್ನ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇದೀಗ ಎಲ್ಲರೂ ಮಧ್ಯಭಾಗಕ್ಕೆ ಬರಬೇಕು. ಚಪ್ಪಾಳೆ ಬರಬಹುದು. ರಂಗಸ್ಥಳ ಅನ್ನುವಂತಹ ಸಿನಿಮಾದ ಮೂಲಕ ಕನ್ನಡಿಗರನ್ನ ಮನರಂಜಿಸೋದಕ್ಕೆ ನಮ್ಮ ಸಿನಿಮಾ ತಂಡ ರೆಡಿ ಆಗಿದೆ. ಮೊದಲಾಗಿ ಹಾಸಿ ಕಂಗ್ರಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಸ್ವಲ್ಪ ಡೌನ್ ಮಾಡಿ ಸರ್, ಹಿಂಗೆ ಆ ಥರ ಸ್ವಲ್ಪ. ಹಾಗೂ ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಬಂಜಾರಪಳ್ಳಿ ಮಂಜಣ್ಣ ಅಂತೇಳಿ ನಮ್ಮ ಸ್ನೇಹಿತರು JDS ಮುಖಂಡರು ಪದ್ಮರಾವ್ ಅವರಿಗೂ ಹಾಗೂ ಮುಖ್ಯವಾಗಿ ವಿಲನ್ ಪಾತ್ರಕ್ಕೆ ನಾವು ಆಯ್ಕೆ ಮಾಡಿರೋದಲ್ಲ, ಈ ಫಿಲಮ್ ಪ್ರೊಡ್ಯೂಸರ್ ನಾನಾದ್ರೂ ಇದಕ್ಕೆಲ್ಲ ಇನ್ವೆಸ್ಟ್ಮೆಂಟು ಮತ್ತೊಂದೆಲ್ಲ ಆಗಿ ನಮ್ಮ ಮಕ್ಕಳು ಇಬ್ಬರು ಅಮೆರಿಕಲ್ಲಿದ್ದಾರೆ, ಅವರು ಮಾಡಿರೋದು. ಆ ವಿಲನ್ನ ಸೆಲೆಕ್ಟ್ ಮಾಡಿರೋದು ಕೂಡ ಅವರೇ. ಆ ವಿಲನ್ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿರ್ತಕ್ಕಂಥ ನಮ್ಮ ಮನೋಜ್ ಕೆ ಜೈನ್ ಅವ್ರು ಬಂದಿದ್ದಾರೆ. ಅವ್ರಿಗೂ ಪ್ರಥಮವಾಗಿ ನಮಗೆ ಅವ್ರಿಗೂ ವೆಲ್ಕಮ್ ಮಾಡ್ತಾ ಒಂದೆರಡು ಮಾತನಾಡ್ತೀವಿ. ಈ ರಂಗಸ್ಥಳ ಅಂತ ನಾವು ಆ್ಯಕ್ಚುಲಿ ನಾನು ಭಾಳ ಒಂದು ಸಣ್ಣ ಹಳ್ಳಿಯಿಂದ ಬಂದವನು. ಮಂಡ್ಯ ಜಿಲ್ಲೆ KR ತಾಲೂಕು ಬುಕ್ಕನಕೆರೆ ಹೋಬಳಿ ರಾಜನಹಳ್ಳಿ ಅಂತ ಒಂದು ಸಣ್ಣ ಗ್ರಾಮದಿಂದ ಬೆಳೆದು ಬಂದವನು. ನಮ್ಮದು ಪೂರ್ವಜರೆಲ್ಲ ಪೂರ್ತಿ ವ್ಯವಸಾಯ ವೃತ್ತಿ ಮಾಡ್ತಿದ್ದು, ನಾನು ವ್ಯವಸಾಯನೇ ಮಾಡ್ತಿದ್ದು. ಕಾರಣಾಂತರದಿಂದ ನಂದು SLC ಫೇಲ್ ಆದಾಗ ನಾನು ವಿದ್ಯಾಭ್ಯಾಸ ಮುಂದುವರ್ಸಲ್ಲ ಅಂತೇಳಿ ವ್ಯವಸಾಯಕ್ಕೆ ಅಂಟ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನಮ್ಮ ತಂದೆ ಒತ್ತಡದಿಂದ ಅವರು ಸ್ಕೂಲ್ ಮಾಸ್ಟರ್ ಆಗಿದ್ರು. ಇಲ್ಲ, ನೀನು ಓದಲೇಬೇಕು ಅಂತೇಳಿ PUCಗೆ SLCನ 3 ಅಟೆಂಪ್ಟ್ ಪಾಸ್ ಮಾಡಿದೆ. ಎಲ್ಲದರಲ್ಲೂ ಜಸ್ಟ್ 30, ಜಸ್ಟ್ ಪಾಸ್ ಅಷ್ಟೇ, ಸ್ಕೋರ್ ಅಂತೂ ಇಲ್ಲ. ಸೊ PUCನ ಹೆಂಗೋ ಕಾಟಾಚಾರ ಮುಗಿಸ್ದೆ. ಡಿಗ್ರಿಗೆ ಮೈಸೂರು ಮಹಾರಾಜ ಕಾಲೇಜಿಗೆ ಸೇರ್ಕೊಂಡ ಮೇಲೆ ಸ್ವಲ್ಪ ಹಲವಾರು ಸ್ನೇಹಿತರ ಜೊತೆ ಮಿಂಗಲ್ ಆದಮೇಲೆ ಗ್ರ್ಯಾಜುಯೇಷನ್ ಮುಗಿಸಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪದವಿ ತಗೊಂಡು ಕಲಾ ವಿಭಾಗದಲ್ಲಿ ದೈಹಿಕ ಶಿಕ್ಷಣದಲ್ಲಿ ಪದವಿಯನ್ನು ತಗೊಂಡು ಭದ್ರಾವತಿ ವಿಶ್ವೇಶ್ವರಯ್ಯ ಮತ್ತು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯಲ್ಲಿ ನೌಕರಿಯಲ್ಲಿದ್ದೆ. ಅಲ್ಲಿ ಸೇರ್ಬೇಕಾದ್ರೆ ಮೈಸೂರು ವಿಶ್ವವಿದ್ಯಾಲಯ ನಾನು ಓದುವಂಥ ಟೈಮಲ್ಲಿ ನನ್ನ ಹೈಟು ವೆಯ್ಟು ಪರ್ಸನಾಲಿಟಿ ನೋಡಿ ನಮ್ಮ ಚಂದ್ರಕುಮಾರ್ ಅಂತೇಳಿ ನಮ್ಮ ಗುರುಗಳೊಬ್ಬರು ವಾಲಿಬಾಲ್ ಟ್ರೈನಿಂಗ್ ಮಾಡಿ ನೀವು ವಾಲಿಬಾಲ್ ಆಟ ಆಡ್ತೀವಿ ಅಂತ ಹೇಳಿ ಟ್ರೈನಿಂಗ್ ಕೊಟ್ಟು 3 ವರ್ಷದಲ್ಲೇ ನನಗೆ ಮೈಸೂರು ವಿಶ್ವವಿದ್ಯಾಲಯ, ಕರ್ನಾಟಕ ರಾಜ್ಯ 4 ಬಾರಿ, ವಿಶ್ವವಿದ್ಯಾಲಯ 4 ಬಾರಿ ಪ್ರತಿನಿಧಿಸಿದೆ. ಕೊನೆಗೆ ನಮಗೆ ಹ್ಯಾಂಡ್ಬಾಲ್ನವರು ಸುಧಾ 1 ಬಾರಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದ್ದೀನಿ.
ಇವೆಲ್ಲನೂ ಕೌಂಟ್ ಮಾಡಿ ನಮಗೆ ಭದ್ರಾವತಿ ವಿಶ್ವೇಶ್ವರ ಮತ್ತು ಉಕ್ಕಿನ ಕಾರ್ಖಾನೆಯಲ್ಲಿ ವಾಲಿಬಾಲ್ ಆಟಗಾರರಾಗಿ ಅಪಾಯಿಂಟ್ ಮಾಡಿಕೊಂಡ್ರು. ಅಲ್ಲಿಂದ ಸರ್ವಿಸ್ ಮುಗಿಸಿದ್ವಿ. ನಾವೀಗ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಮ್ಮ ಮಕ್ಕಳು ಇಬ್ಬರು ಅಮೆರಿಕದಲ್ಲಿರೋದ್ರಿಂದ ಅವರಿಬ್ಬರು ಒಂದು ಸಾಫ್ಟ್ವೇರ್ ಕಂಪನಿ ಓಪನ್ ಮಾಡಿದ್ದಾರೆ, examroom.ai ಅಂತೇಳಿ. ಆ ಕಂಪ್ನಿಲಿ ಇಂಡಿಯಾ ನಿರ್ದೇಶಕರಾಗಿ ನಾವು ಮತ್ತು ನಮ್ಮ ಶ್ರೀಮತಿಯಾದ ಚಂದ್ರಮಣಿಯವರು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಮಕ್ಕಳಿಬ್ಬರು ಅಮೆರಿಕದಲ್ಲಿದ್ದಾರೆ. ಅದರಲ್ಲಿ ಮೊದಲನೆಯವರು ವಿನೋದ್ ಕುಮಾರ್ ಜೈಕೀರ್ತಿ. ಅವ್ರಿಗೆ ಸ್ವಲ್ಪ ಸೋಷಿಯಲ್ ಸರ್ವಿಸು, ಸಾರ್ವಜನಿಕ ಸೇವೆ, ಈ ಥರ ಕಲಾವಿದರಲ್ಲಿ ಭಾಳ ಆಸೆ ಅವ್ರಿಗೆ. ಅವ್ರ ಮುಖಾಂತರ ನಮ್ಮ ಶಶಿ ಅವರು ಅನ್ಎಕ್ಸ್ಪೆಕ್ಟೆಡ್ ಪರಿಚಯ ಆದರು. ಅವರು ಜಿಮ್ ಇಟ್ಕೊಂಡಿದ್ದಾರೆ. ಆ ಜಿಮ್ಗೆ ನಾನು ಹೋಗ್ತಾ ಇದ್ದೆ, ನಮ್ಮ ಮಗನೂ ಹೋಗ್ತಾ ಇದ್ರು. ಅಲ್ಲೊಂದು ಪರಿಚಯ ಆದಾಗ ಇವರು ಒಂದು 7-5 ಫಿಲಮಲ್ಲಿ ಮಾಡಿದ್ರು. ಕೊನೆಗೆ ಗಿರ್ಕಿ ಅನ್ನೋ ಫಿಲಮಲ್ಲಿ ಮಾಡಿದ್ದು ಪೋಸ್ಟ್ ಇತ್ತು ಇಂಟೆನ್ಸಲ್ಲಿ. ಅದೆಲ್ಲ ನೋಡಿ ಕೇಳಿದಾಗ ಅವ್ರು ಹೇಳಿದ್ರು, ಅದಕ್ಕೆ ನಮ್ಮ ಮಗ ಇಲ್ಲ ಇವರು ಹಾಕೊಂಡು ಒಂದು ಫಿಲಮ್ ಮಾಡ್ಬೋದಲ್ಲ, ಯಾಕೆ ಮಾಡಬಾರ್ದು. ಇದು ಹಲವಾರು ಈ ಚಿತ್ರದ ನಿರ್ಮಾಣ ಮಾಡ್ಬೇಕಾದ್ರೆ ಒಳ್ಳೇದಷ್ಟು ಹೇಳ್ತಾರೆ, ಕೆಟ್ಟದ್ದು ಅಷ್ಟೇ ಹೇಳ್ತಾರೆ. ಅವ್ರು ಹಾಕೊಂಡ್ರೆ ಫಿಲಮ್ ಮಾಡಲ್ಲ, ಅವ್ರು ಬೇಡ ಅಂತ ಒಬ್ರು, ಚೆನ್ನಾಗಿ ಮಾಡ್ತಾನೆ ಮಾಡ್ರಿ ಅಂತ ಒಬ್ರು. ಇದೆಲ್ಲನೂ ಲೆಕ್ಕಕ್ಕೆ ತಗೊಳ್ದೆ ನಮ್ಮ ಮಗ ವಿನೋದ್ ಕುಮಾರ್ ಜೈಕೀರ್ತಿ ಅನ್ನೋರು, ನಮ್ಮ ವಿಲೋಕ್ ರಾಜು, ಶಶಿ ಅಂತೀವಿ ನಾವು, ಅವರು, ನಮ್ಮ ನಿತಿನ್ ಭಾರದ್ವಾಜ್ ಡೈರೆಕ್ಟ್ರು, ನಮ್ಮ ಸಂತೋಷ್ ಜೂನಿಯರ್ ವಿಲ್ಲನ್ ಅಥವಾ ಏನೋ ಮಾಡ್ತಾ ಇದ್ದಾರೆ ನಮ್ಗೆ ಅದು ಅವರು. ಇವ್ರು 3 ಜನ ಸೇರಿ ನಮಗೆ ಜಾಸ್ತಿ ಓಪನ್ ಆಗಿ ಹೇಳಿ ನಮ್ಮ ಆಡು ಭಾಷೆಯಲ್ಲಿ ಮಾತಾಡ್ಬೇಕಾದ್ರೆ ಭಾರಿ ತಲೆ ತಿನ್ಬಿಟ್ರು. ನಾವು ಫಿಲಮ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂದಾಗ ನಮ್ಮ ಮಗ 50% ಒಪ್ಪಿದ್ರು, ನಾನು 100% ಒಪ್ಪಿರಲಿಲ್ಲ. ಈ ಫಿಲಮ್ ಫೀಲ್ಡ್ ಬೇಡ, ಇದು ಸರಿ ಇಲ್ಲ, ಬೇಡ ಬೇಡ ಅಂತ. ಬಟ್ ಆದರೂ ನಾವು ಫಿಲಮ್ ಮಾಡಬೇಕು, ಅದರಿಂದ ಹಣ ಗಳಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಖಂಡಿತ ಪಿಕ್ಚರ್ ಮಾಡ್ತಾ ಇಲ್ಲ. ನಾವು ಒಂದು 100-150 ಫ್ಯಾಮಿಲಿಗೆ ನಮ್ಮ ಕಡೆಯಿಂದ ಅವ್ರಿಗೆ ಅನ್ನ ಸಿಗಲಿ, ಅವ್ರು ನಮಗೆ ಇದರಿಂದ ಆದಾಯ ಬಂದಿದ್ರು ಪರವಾಗಿಲ್ಲ, ನಮ್ಮಿಂದ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ನಮ್ಮ ದೊಡ್ಡ ಮಗ ವಿನೋದ್ ಕುಮಾರ್ ಜೈಕೀರ್ತಿ ಅನ್ನೋರು ಈ ಫಿಲಮ್ಗೆ ಕೈ ಹಾಕಿದ್ದಾರೆ. ನಾವು ಕೈ ಹಾಕಿದ್ದು ಕಡಿಮೆ ಬಡ್ಜೆಟ್ಟು, ಬಟ್ ಅದು ನೋಡ್ತಾ ನೋಡ್ತಾ ಸ್ವಲ್ಪ ಜಾಸ್ತಿ ಆಯ್ತದೆ. ಆಗಲಿ, ಏನು ತೊಂದರೆ ಇಲ್ಲ. ನಮ್ಮ ಚಿತ್ರಕಲಾ ತಂಡದಲ್ಲಿ ಕ್ಯಾಮ್ರಾಮನ್ ಆಗಲಿ ಮತ್ತೊಬ್ಬರಾಗಲಿ ಭಾಳ ಜನ ಇದ್ದಾರೆ ಇಲ್ಲಿ. ಎಲ್ಲರೂ ಇದಕ್ಕೆ ಮುಖ್ಯನೇ. ಹೀರೋ ಎಷ್ಟು ಮುಖ್ಯನೋ ಕ್ಯಾಮ್ರಾಮನ್ ಅಷ್ಟೇ ಮುಖ್ಯ ನಮಗೆ. ನಮ್ಮ ಕಡೆಯಿಂದ ಅವ್ರು ಒಳ್ಳೇದಾದ್ರೆ ಸಾಕು, ಅವ್ರ ಕಡೆಯಿಂದ ನಮ್ಗೆ ತೊಂದರೆ ಆಗಬಾರ್ದು. ನಾವು ಹಾಕಿರೋ ಬಂಡವಾಳ ನಮ್ಮ ಕೈಗೆ ಬರ್ಬೇಕು, ಆದಾಯ ಬೇಡ ನಮ್ಗೆ, ಆದಾಯ ಎಲ್ಲ ಅವರೇ ತಗೊಳ್ಳಿ. ಈ ಉದ್ದೇಶ ಇಟ್ಕೊಂಡು ಮೊದಲನೇ ಮಗ ವಿನೋದ್ ಕುಮಾರ್ ಜೈಕೀರ್ತಿ, ಎರಡನೇ ಮಗ ವಿನಯ್ ಕುಮಾರ್ ಜೈಕೀರ್ತಿ, ಅವರಿಬ್ಬರು ಜೈಕೀರ್ತಿ ಅನ್ನೋ ಹೆಸರಿಟ್ಟಿರೋದ್ರಿಂದ ಜೈಕೀರ್ತಿ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟನ್ನು ಓಪನ್ ಮಾಡ್ಕೊಂಡು ನಾವು ಅಲ್ಲಿ ಸುಮಾರು 8-10 ವರ್ಷದಿಂದ ಪಬ್ಲಿಕ್ ಸರ್ವಿಸ್, ಸಾರ್ವಜನಿಕ ಸೇವೆಯಲ್ಲಿ ಬೆಂಗಳೂರು ಒಳಗಡೆ ಮತ್ತೊಂದು ಕಡೆ ಎಲ್ಲ ಮಾಡಿ ನಾವು ಗುರುತಿಸ್ಕೊಂಡಿದ್ದೀವಿ. ಈ ನಮ್ಮನ್ನ ಸೇವೆಯನ್ನು ಗುರುತಿಸಿ ಅಮೇರಿಕನ್ ಏಷ್ಯನ್ ಇಂಟರ್ನ್ಯಾಷನಲ್ ಕಲ್ಚರಲ್ ಅಕಾಡೆಮಿ ಅನ್ನೋ ಒಂದು ಸಂಸ್ಥೆ ನಮಗೆ ಕಳೆದ 6 ತಿಂಗಳಲ್ಲಿ ಆನರಿ ಡಾಕ್ಟರೇಟನ್ನು ಕೊಟ್ಟಿದ್ದಾರೆ. ನಮ್ಮ ಈ ಸರ್ವಿಸನ್ನು ಗುರುತಿಸಿ. ನಾವು ಮೊದಲು ಕಾಟಾಚಾರಕ್ಕೆ ಮಾಡ್ತಿದ್ವಿ, ಈ ಜವಾಬ್ದಾರಿ ಕೊಟ್ಟಮೇಲೆ ನಾವು ಇನ್ನೂ ಈ ಫೀಲ್ಡಲ್ಲಿ ಜನಸೇವೆ ಮಾಡ್ಬೋದು. ಜನಸೇವೆ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಮತ್ತೊಂದೆಲ್ಲ ಒಂದು ಚಾರ್ಟ್ ಔಟ್ ಮಾಡ್ಕೊಂಡು ಈ ಫಿಲಮ್ ಫೀಲ್ಡ್ಗೆ ಇದು ಫಸ್ಟ್ ಎಂಟ್ರಿ ಆಗಿದ್ದೀವಿ. ನಾವು ಪ್ರೊಡಕ್ಷನ್ ಅಂತ ತೆಗೆದಿರೋದು. ಮತ್ತೆ ಯಾರು ಬಂದ್ರು ನಾವು ಫಿಲಮ್ ಮಾಡ್ತೀವಿ ಅಂತ ಬಂದ್ರು ಅವ್ರಿಗೆ ವೆಲ್ಕಮ್ ಮಾಡ್ತೀವಿ. ನಾವು ಯಾರಿಗೂ ಬೇಡ ಅನ್ನಲ್ಲ. ನಮ್ಮ ಕೈಯಿಂದ ಹೋಗಬಾರ್ದು, ನಮ್ಮ ದುಡ್ಡು ನಿಮಗೆ ಸೇರ್ಕೊಳ್ಬೇಕು, ನಿಮಗೆ ಚಿತ್ರತಂಡಕ್ಕೆ ಸೇರ್ಬೇಕು, ಈ ಭಾವನೆ. ಎರಡನೇ ಮುಖ್ಯವಾಗಿ ನಾವು ಹೀರೋಯಿನ್ ಮಾಡಿದ್ವಿ, ಹೀರೋಗಳನ್ನ ಸೆಲೆಕ್ಟ್ ಮಾಡಿದ್ವಿ, ಏನೋ ಒಂದು ಕೂತ್ಕೊಂಡು ಸ್ಟೋರಿ ಕೇಳಿದ್ವಿ, ಎಲ್ಲ ಆಯಿತು. ವಿಲನ್ ಪಾತ್ರಕ್ಕೆ ಯಾರು ಬೇಕು ಅಂತ ಹುಡುಕ್ತಾ ಇದ್ವಿ. ನಾವು ಕನ್ನಡದಲ್ಲಿ ಯಾರನ್ನು ಬೇಕಾದಷ್ಟು ವಿಲನ್ ಪಾತ್ರ ಮಾಡಿದ್ರೆ ನೋಡಿದ್ವಿ. ನಮ್ಮ ಮಗ ಅಮೇರಿಕದಲ್ಲಿದ್ದಾರೆ ಅವರು, ವಿನೋದನ್ ಅವರು ಗೂಗಲಲ್ಲಿ ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ಸೆಲೆಕ್ಟ್ ಮಾಡಿದ್ದು ವಿಲನ್ ಪಾತ್ರಕ್ಕೆ. ಕನ್ನಡದವ್ರು ಆದ್ಯ ಇದ್ರು ಪರವಾಗಿಲ್ಲ, ಅವ್ರು ನಮ್ಮ ಕನ್ನಡದೇ ಅಂತ ಭಾವನೆಯಲ್ಲಿ ನಮ್ಮ ಮನೋಜ್ ಕೆ ಜೈನ್ ಅವರ ಸೆಲೆಕ್ಟ್ ಮಾಡಿದ್ದೀವಿ. ಅದು ನಮ್ಮ ಮಗನ ಸೆಲೆಕ್ಷನ್ನು. ಅವ್ರು ಸುಮಾರು 200 ಚಿತ್ರದಲ್ಲಿ ಮಾಡಿದ್ದಾರೆ ಅಂತ ಗೂಗಲಲ್ಲಿ ನಾನು ಹೇಳಿದ್ದು, ನಾನು ಕೇಳಿಸ್ಕೊಂಡಿದ್ದು. ಅದರಿಂದ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅವ್ರು ಬಂದಿರೋದು ನಮ್ಮ ಮೊದಲನೇ ಚಿತ್ರಕ್ಕೆ ಅವರು ವಿಲನ್ ಪಾತ್ರ ವಹಿಸ್ಕೊಂಡು ಮಾಡ್ತಾ ಇರೋದು ನಮ್ಮ ರಂಗಸ್ಥಳ ಪಿಕ್ಚರ್ದ ಒಂದು ಅದೃಷ್ಟ ಅಂತ ಕಾಣಿಸುತ್ತೆ. ಕಾರಣ ಏನು ಅಂದರೆ ಅವ್ರ ಫಿಲಮ್ಗಳು ಆಮೇಲೆ ನೋಡಿದೆ ನಾನು. ಮನೋಜ್ ಕೆ ಜೈನ್ ಜ್ಞಾಪಕ ಇಲ್ಲ, ಕನ್ನಡದಲ್ಲಿ ಜ್ಞಾಪಕ ಇಲ್ಲ, ಅವ್ರನ್ನೆಲ್ಲ ಇಟ್ಕೊತೀವಿ. ಅವ್ರದ್ದೆಲ್ಲ ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಅವ್ರ ಆಕ್ಷನ್ಗಳು, ಅವರು ಇದೆಲ್ಲ ನೋಡಿದಾಗ ನಮ್ಗೆ ಇಷ್ಟ ಆಯಿತು. ಆದ್ದರಿಂದ ಅವರು ಒಪ್ಕೊಂಡು ನಮ್ಮ ಟೈಮಿಂಗ್ಸ್ ಕಾಲ್ ಶೀಟ್ ಕೊಟ್ಟು ಬಂದು ನಮ್ಮಲ್ಲಿ ನಟನೆ ಮಾಡೋಕೆ ಒಪ್ಕೊಂಡಿದ್ದಾರೆ. ಅವ್ರಿಗೆ ನಮ್ಮ ರಂಗಸ್ಥಳ ತಂಡದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಸೊ ಇನ್ನು ಮುಂದೆ ಏನು ಹೇಳ್ಬೇಕಾದೇನಿಲ್ಲ. ಈ ಚಿತ್ರ 30% 40% ಆಗಿದೆ ಅಂತ ಕೇಳಿದ್ದೀನಿ, ನೋಡಿದ್ದೀನಿ. ಇನ್ನೂ 60% ಇದೆ. ಈ ನಾಳೆಯಿಂದ ಮತ್ತೆ ಮಂಗಳೂರಿಗೆ ಅವರು ಕೊಟ್ಟಿದ್ದಾರೆ ಇದಕ್ಕೆ ಸೆಕೆಂಡ್ ಶೂಟಿಂಗ್ಗೆ. ಅದು ಒಳ್ಳೇದಾಗಲಿ.
ನಮ್ಮ ಅದೃಷ್ಟ ಇಲ್ಲಿ ತನಕ 25 ದಿವಸ ಶೂಟಿಂಗ್ ಆದ್ರೂ ನಮಗೆ ಯಾವುದೇ ಥರದಲ್ಲಾದರೂ ಎಲ್ಲೇ ಆದ್ರೂ ಯಾವುದೇ ಫೀಲ್ಡಲ್ಲಾಗಲಿ ಯಾವುದೇ ವಿಭಾಗದಿಂದ ನಮಗೇನು ತೊಂದರೆ ಆಗಿಲ್ಲ. ಆ ದೇವರು ಒಳ್ಳೇದು ಮಾಡ್ತಾ ಇದ್ದಾನೆ. ನಾವು ಓಪನ್ ಮಾಡಿದ್ದೇನೆ ಬೆಳ್ಳಾರೆ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ. ಆ ದೇವರು ನಮಗೆಲ್ಲ ಒಳ್ಳೇದು ಮಾಡ್ತಾ ಇದ್ದಾನೆ. ಮುಂದೆ ನಿಮ್ಮ ತಂಡಕ್ಕೂ ಒಳ್ಳೇದಾಗಲಿ, ನಮ್ಮ ಹೀರೋ ಹೀರೋಯಿನ್ಗಳು ಪಾತ್ರವಹಿಸುತ್ತ ಎಲ್ಲ ಕಲಾವಿದರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಹೇಳಿ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಬಟ್ ನಮಗೆ ಗೊತ್ತಿಲ್ಲ, ವಾಲಿಬಾಲ್ ಆಡೋದು ಗೊತ್ತು ನಮಗೆ, ಗೆಲ್ಲೋದು ಸೋಲೋದು ಬಿಟ್ರೆ ಅದರ ಫಿಲಮ್ ಮಾಡೋದು ಅದ್ರಲ್ಲಿ ಏನು ಮಾಡೋದು ಖಂಡಿತ ನಾನು ಒಪ್ಕೊಳ್ತೀನಿ ಸರ್. ನಮ್ಮ ಮಗ 2ನೇ ಮಗ ಅವನು ಇಂಟರ್ನ್ಯಾಷನಲ್ ವಾಲಿಬಾಲ್ ಪ್ಲೇಯರು, ವಿನಯ್ ಕುಮಾರ್ ಜೈಕೀರ್ತಿ ಅಂತ. ಇಬ್ಬರು ನಾನು ಪೊಲೀಸ್ ಇಲಾಖೆಗೆ ಸೇರಿಸ್ಬೇಕು ಅಂತ ಸಬ್ ಇನ್ಸ್ಪೆಕ್ಟರ್ ಮಾಡಬೇಕು ಅಂತ ಭಾರಿ ಹೋರಾಟ ಮಾಡಿದೆ. ಅವ್ರು ಮಾಡಲ್ಲ. ಅವ್ರದ್ದು ಒಂದೇ 2-2-4 ಅಂದ್ರೆ ನಾನು 2-2-3 ಅಂತಾರೆ. ಅದಕ್ಕೆ ನಾವು ಎಷ್ಟು ಅಂದ್ರೆ ಏನು ಕೆಲಸ ಬೇಕಾದ್ರೂ ಮಾಡ್ತಾರೆ. ಅಂದರೆ ಒಳ್ಳೆ ಇದರಲ್ಲಿ ನಾವು ಖಂಡಿತ ನಿಮ್ಮ ಸಹಕಾರ ಇದೆ. ಅದನ್ನೇ ಒಂದು ವಾಲಿಬಾಲ್ ಫೀಲ್ಡ್ ಸಂಬಂಧಪಟ್ಟ ಒಂದು ಫಿಲಮ್ ಖಂಡಿತ ಮಾಡ್ತೀವಿ. ಅದು ನಮ್ಮ ಮಕ್ಕಳು ಬೇಡ, ನಾನೇ ಬಂಡವಾಳ ಮಾಡ್ತೀನಿ. ಹೊಸಬ್ರಿಗೆ ಅವಕಾಶ ಸಿಗ್ಬೇಕು. ಹಳಬ್ರನ್ನೇ ಹಾಕೊಂಡು ಮಾಡ್ತಾ ಅಂದ್ರೆ ಹಳಬ್ರು ಬೇಡ ಅಂತಲ್ಲ, ನಾವು ಹಳಬ್ರೆ ವಯಸ್ಸಾದರೆ. ಬಟ್ ಅವ್ರು ಯುವಕರಿಗೆ ಬರಲಿ. ನಾವು ಸಾಕು, ನಾವು ದುಡ್ದಿದ್ದೀವಿ, ಸಂಬಳ ತಗೊಂಡಿದ್ದೀವಿ, ಸಾಕು. ಇನ್ನು ಮುಂದೆ ಯುವಕರಿಗೆ ಒಂದು ಅವಕಾಶ ಸಿಗಲಿ. ಅದಕ್ಕೆ ಖಂಡಿತ ನಿಮ್ಮ ಸಹಕಾರನೂ ಕೇಳ್ತೀನಿ, ನಮ್ಮ ಕಡೆಯಿಂದ ನಮ್ಮ ಸಹಕಾರ ಖಂಡಿತ ಕೊಡ್ತೀನಿ ಅಂತ ಹೇಳಿ ಮತ್ತೆ ಎಲ್ಲರೂ ಒಂದ್ಸಲ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನಮ್ಮ ಚಿತ್ರ ಈ ಗಾಂಧಿನಗರದಲ್ಲಿ ಈ ಒಂದು ಯುಗದಲ್ಲಿ ಮುನ್ನೋಗ್ತದೆ ಅಂತ ಹೋಪ್ಸಿದೆ. ಅದಕ್ಕೆ ನಿಮ್ಮ ಸಹಕಾರನ ಮತ್ತೊಮ್ಮೆ ಕೇಳ್ಕೊಳ್ತೀನಿ ಪ್ಲೀಸ್. ಶುಭ ಹಾರೈಸುತ್ತಾ, ಇವತ್ತು ಏನು ಈ ರಂಗಸ್ಥಳ ನಮ್ಮ ಹಳ್ಳಿ ಸಂಬಂಧಪಟ್ಟಂಗೆ ಒಂದು ಚಿತ್ರ ನಿರ್ಮಾಣ ಮಾಡಬೇಕು ಅಂತ ಅವರ ಆಸಕ್ತಿ ವಹಿಸಿ ಯಾವುದೇ ಥರದ ಇನ್ಕಮ್ ಅಂದರೆ ಅವರಿಗೆ ಪ್ರಾಫಿಟ್ ಬರ್ದಿರ ಒಂದು 150 ಫ್ಯಾಮಿಲಿಗೆ ನಾವು ಉದ್ಯೋಗ ನೀಡಿ ಅದರಿಂದ ಬರ್ತಕ್ಕಂಥ ಹಣ ಅವ್ರಿಗೆ ಸೇರಲಿ ಅನ್ನೋದೊಂದು ದೃಷ್ಟಿ ಇಟ್ಕೊಂಡು ಮಾಡಿದಾರಲ್ಲ, ಅದೇ ಒಂದು ಸಕ್ಸಸ್. ಇವತ್ತು ನನ್ನ ಅಭಿಪ್ರಾಯದಲ್ಲಿ ಈ ಚಿತ್ರ ಗಾಂಧಿನಗರದಲ್ಲಿ ಸಕ್ಸಸ್ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲು ನಾನು ಭಾಳ ಸಂತೋಷ ಪಡ್ತೀನಿ. ಮತ್ತು ನಮ್ಮ ಆತ್ಮೀಯ ಮಿತ್ರರು ನಮ್ಮ ರೇವಣ್ಣವರು, ಅವ್ರ ಮಗ ವಿನೋದ್, ಅವ್ರಿಗೆ ಭಾಳ ಸೋಷಿಯಲ್ ಬಗ್ಗೆ ತುಂಬ ಕಳಕಳಿ. ಅವರಿಗೆ ಯಾರಾದರೂ ಒಂದು ಅವ್ರಿಗೆ ಅವ್ರ ಮನ್ಸಿಗೆ ಬಂದರೆ ಒಂದು ಏನೊಂದು ಹೆಲ್ಪ್ ಮಾಡಬೇಕು ಅಂದಾಗ ಅವ್ರಿಗೆ ಅದು ಅನುಕೂಲ ಆಗ್ತದೆ ಅನ್ನೋ ಅವ್ರ ಹಿಂದೆ ಮುಂದೆ ಯಾವತ್ತೂ ಯೋಚನೆ ಮಾಡಲ್ಲ. ಭಗವಂತ ಅವ್ರಿಗೆ ಅದೇ ಥರ ಶಿವ ಇಟ್ಟಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವ್ರ ಕುಟುಂಬಕ್ಕೆ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಅವ್ರಿಗೆ ನಾನು ಶುಭ ಕೋರ್ತೀನಿ. ಅದೇ ರೀತಿ ನಮ್ಮ ಚಿತ್ರ ತಲಕಂಡ ನಮ್ಮ ನಮ್ಮ ರಂಗಸ್ಥಳದ ನಮ್ಮ ಹೀರೋ ಇರ್ಬೋದು, ನಮ್ಮ ಹೀರೋಯಿನ್ ಇರ್ಬೋದು, ಮತ್ತು ನಮ್ಮ ಡೈರೆಕ್ಟ್ರು, ಇದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಆಮೇಲೆ ಅದಕ್ಕೆ ಒಂದು ಯಾವುದೇ ಹೀರೋ ಇದ್ರೂ ಅದಕ್ಕೊಂದು ಒಂದು ಸಿನಿಮಾಗೆ ಒಂದು ಇದು ಬರಬೇಕಂದ್ರೆ ಕಲಾ ಮೆರುಗು ಬರಬೇಕಂದ್ರೆ ನಮಗೆ ವಿಲನ್ ಇಂಪಾರ್ಟೆಂಟು. ಅದಕ್ಕೆ ಮನೋಜ್ ಭಾಳ ತುಂಬ ಸಂತೋಷ. ಅವರು ಅನೇಕ 200 ಚಿತ್ರದಲ್ಲಿ ನಾವು ನಟನೆ ಮಾಡಿರೋದು ತುಂಬ ಸಂತೋಷವಾದ ಒಂದು ಸುದ್ದಿ. ಹಾಗಾಗಿ ಅವರು ಕೂಡ ಈ ಚಿತ್ರದಲ್ಲಿ ನಟನೆ ಮಾಡೋದ್ರಿಂದ ನಾನು ಅನ್ಕೋತೀನಿ ಈ ಚಿತ್ರ ಯಶಸ್ವಿ ಆಗ್ತದೆ. ಅದು ಆ ಈಶ್ವರನ ದಯೆಯಿಂದ ಅವ್ರ ಮಗ ಈಶ್ವರನ್ ಭಕ್ತ ವಿನೋದ್. ಹಾಗಾಗಿ ಆ ಶಿವ ನಿಮ್ಮೆಲ್ಲರಿಗೂ ನಿಮ್ಮ ಚಿತ್ರ ಇಡೀ ಯಾವುದೇ ಥರದ ತೊಂದರೆ ಆಗ್ದಂಗೆ ಈ ಚಿತ್ರ ನಿರ್ಮಾಣ ಪೂರ್ಣ ಆಗಿ ನಮ್ಮ ಗಾಂಧಿನಗರ ತೆರೆ ಕಂಡಾಗ ನಾವೇ ಮೊದಲಾಗಿ ಬಂದು ನೋಡಿ ಸಂತೋಷಪಟ್ಟು ನಮ್ಮ ಹೀರೋ ಮತ್ತು ಹೀರೋಯಿನ್ಗೆ ಮತ್ತು ಅವರೆಲ್ಲ ಸಹಪಾಠಿಗಳಿಗೆ ಸಹ ನಟರು ಕೂಡ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ನನ್ನ ವೇದಿಕೆ ಮೇಲೆ ಕರೆದು ನನ್ನ ಮಾತನಾಡಲು ಅವಕಾಶ ಕೊಟ್ಟಂಥ ನಮ್ಮ ಎಲ್ಲ ಚಿತ್ರತಂಡದ ನಮ್ಮ ಮಿತ್ರರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. Each and everyone, I wanted to talk to you about this film after completion. Okay, as of now I want to say thank you so much, Revana sir. Without your support we can't do anything. I know we are keep on messaging you, keep on calling you, that's like I know headache for you. Thank you, still you are bearing us and you are giving support always. Thank you Shashiana and Nitin. Without you guys we didn't even started this film. Last year, like almost 1.5 years back, we started this story. So this is how it started. I want to talk more about this film after completion and the next schedule. And thank you Cheta, I'm sharing screen with you. And this is my debut film. So in Kannadalli ನನ್ನ first film ಅಂತ. So ಎಲ್ಲರೂ support ಮಾಡಿ. And one thing I want to say, you are going to see a new era of Kannada cinema. This is going to be a unique cinema in Kannada. Thank you everyone. Thank you so much. Thank you so much. Appreciate your experience. As he said, like I would like to share more things about the film. I'm done with it.
I'm just very grateful to be here and you know, be a part of this team. Thank you so much. ಥ್ಯಾಂಕ್ ಯು. Nothing more to say about this film because we are in the middle of the swimming. Like the thing is, first of all, thank to the Revanna for giving opportunity to work together, saying minds to together, and Shashina, especially because we are the film school background students. So first time we are like, ನಾನು ಇಲ್ಲಿ ಹೊಸೂರು ನಂದು like ಹೊಸೂರು because ಕನ್ನಡ ನಂದು ತಮಿಳ್ ಮಿಕ್ಸ್ ಆಗಿ ಬರ್ತಾ ಇದೆ actually. ಆದ್ರೂ ಚೆನ್ನಾಗಿದೆ ಕೇಳಕ್ಕೆ ಹಾಗೆ. So like so once like we are also in the like once the film is gets everything shoot is finished, we'll talk about more about that. We'll share ಕನ್ನಡ experience. ನೆಕ್ಸ್ಟ್ ತಮಿಳ್. That's it, thank you. ಸಿನಿಮಾದಲ್ಲಿ ನನ್ನನ್ನು ಈ ಪಾತ್ರಕ್ಕೆ ಆಯ್ಕೆ ಮಾಡೋದಕ್ಕೆ ಡೈರೆಕ್ಟರ್ ಈಶ್ವರ್ ನಿತಿನ್ ಸರ್ ಅವರಿಗೆ ಸಂತೋಷ್ ಮತ್ತೆ ರೇವಣ್ಣ ಸರ್ ಮಂಡ್ಯ ಅಂತ ಗೊತ್ತಾಯ್ತು. ನಾನು ಮಂಡ್ಯ ಅರ್ಕೆರೆ ಅವಳು, ಸೊ ಹಂಗಾಗಿ ಅವರ ಚೈಲ್ಡ್ಹುಡ್ ಬಗ್ಗೆ ಹೇಳಿದಾಗ ನನಗೆ ನನ್ನೂರು ನಮ್ಮೂರು ಗದ್ದೆ ಎಲ್ಲ ನೆನಪಾಯಿತು. ಥ್ಯಾಂಕ್ ಯು ಸರ್, ಖುಷಿ ಆಯಿತು ನಿಮ್ಮ ಸಿನಿಮಾದಲ್ಲಿ ನನ್ನನ್ನು ಆಯ್ಕೆ ಮಾಡೋದಕ್ಕೆ. ಈ ಸಿನಿಮಾದಲ್ಲಿ ತುಂಬ ದೊಡ್ಡ ಬಳಗ ಇದೆ. ಆ ಬಳಗದಲ್ಲಿ ನಾನು ಇದೀನಿ ಏನೋ ದೊಡ್ಡ ಹೆಮ್ಮೆ, ಸ್ವಲ್ಪ ನರ್ವಸ್ನೆಸ್ಸು ಇದೆ. ನಾನು ಮನೋಜ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ, ಸ್ವಲ್ಪ ಭಯನೂ ಇದೆ ಮತ್ತು ತುಂಬ ಖುಷಿನೂ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ವಿಲೋಕ್ ಅವರೇ ತುಂಬ ಥ್ಯಾಂಕ್ ಯು ನನ್ನನ್ನು ಈ ಪತ್ರಕ್ಕೆ ಆಯ್ಕೆ ಮಾಡೋದಕ್ಕೆ. ಎಲ್ಲ ಕೋ ಆರ್ಟಿಸ್ಟಿಗೆ ನಾನು ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಿನಿಮಾದಲ್ಲಿ ಎಲ್ಲ ವಿಭಾಗದವ್ರಿಗೂ ನಾನು ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಎಲ್ಲರ ಜೊತೆ ವರ್ಕ್ ಮಾಡ್ತಿರೋದಕ್ಕೆ ಭಾಳ ಖುಷಿ ಇದೆ. ಗೊತ್ತಿಲ್ಲ, ನೋಡಬೇಕು ಈ ಸಿನಿಮಾದಲ್ಲಿ ಅಳಿಸ್ತೀನೋ ನಗಿಸ್ತೀನೋ ವೆಯ್ಟ್ ಮಾಡಿ. ಒಂದು ಒಳ್ಳೆ ಕಥೆ ಜೊತೆ ಸಿನಿಮಾ ಬರ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಚಿತ್ರತಂಡಕ್ಕೆ ಹೆಚ್ಚು ಬೇಕು. ಥ್ಯಾಂಕ್ ಯು ಸೋ ಮಚ್. ಖಂಡಿತ. 2.5 ವರ್ಷದ ಹಿಂದೆ ಅಂದರೆ ಒಂದು ಫಸ್ಟ್ ಸಿನಿಮಾ ಮಾಡೋದು ಒಬ್ಬ ಡೈರೆಕ್ಟ್ರಿಗೆ ಅಥವಾ ರೈಟ್ರಿಗೆ ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿರ್ಬೋದು. ಆ ವಿಷಯ ನನಗೆ ಸುಲಭ ಆಗಿತ್ತು ಇವರಿಂದ. ಥ್ಯಾಂಕ್ ಯು ಸೋ ಮಚ್. ಸೊ ಇವರ ಮೂಲಕ ನಾನು ರೇವಣ್ಣ ಸರ್ ಮತ್ತು ವಿನೋದ್ ಅಣ್ಣ ಅವರ ಪರಿಚಯ ಆಯಿತು. ಪ್ರಾಬಬ್ಲಿ ಯಾವ ಇಂಡಸ್ಟ್ರಿಲೂ ಒಬ್ಬ ಡೆಬ್ಯೂ ಡೈರೆಕ್ಟ್ರಿಗೆ ಪ್ರೊಡ್ಯೂಸರು ಆ ಥರ ನೋಡ್ಲಿಕ್ಕಿಲ್ಲ, ಆ ಥರ ನೋಡ್ಕೊಂಡಿದ್ದಾರೆ. ನಮ್ಮ ಕೇಳಿದಕ್ಕಿಂತ ಜಾಸ್ತಿನೇ ನಮಗೆ ಕೊಟ್ಟು ನಮ್ಮ ಕೈಲಿ ಸಿನಿಮಾ ಮಾಡಿಸ್ತಿದ್ದಾರೆ. ಅದನ್ನು ಚೆನ್ನಾಗಿ ಮಾಡೋದು ನಮ್ಮ ಕರ್ತವ್ಯ, ಅದನ್ನು ಮಾಡ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ಪ್ರಾಮಿಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಒಂದು ಪುತ್ತೂರು, ಸುಳ್ಯ, ಕಾಸರಗೋಡು ಈ ರೀಜನಲ್ಲಿ ನಡೆಯುವ ಒಂದು ಕಾಲ್ಪನಿಕ ಕತೆ ಇರೋ ಸಿನಿಮಾ. ಒಂದು ಸಿನಿಮಾದಲ್ಲಿ ಒಂದು ಭಾಗದ ಕಲ್ಚರು, ಆ ಭಾಗದ ಜನ, ಆ ಭಾಗದ ಭಾಷೆ ಅದನ್ನೆಲ್ಲ ಅಳವಡಿಸ್ಕೊಂಡು ಮಾಡಿದ್ರೆ ಒಂದು ಸಿನಿಮಾ ಚೆನ್ನಾಗಿ ಬರುತ್ತೆ ಅಂತ ನನ್ನ ನಂಬಿಕೆ. ಅದು ನಾವು ಈಗ ಮಲಯಾಳಂ ಸಿನಿಮಾ ನೋಡಿದ್ರೆ ಅದರಲ್ಲಿ ತುಂಬ ಚೆನ್ನಾಗಿ ಮಾಡ್ತಿರೋ ವಿಷಯ ಅಂದರೆ ಇದು. ಸೊ ಅದನ್ನೇ ಇಲ್ಲಿ ನಾವು ಮಾಡೋ ಪ್ರಯತ್ನ ಪಟ್ಟಿದ್ದೀವಿ. ಆದಷ್ಟು ಒಂದು ಭಾಗದ ನ್ಯಾಚುರಾಲಿಟಿ, ಆ ಭಾಗದ ಕಲ್ಚರ್, ಭಾಷೆ ಎಲ್ಲವನ್ನು ಇನ್ಕ್ಲೂಡ್ ಮಾಡಿಕೊಂಡು ಈ ಸಿನಿಮಾ ಮಾಡ್ತಿದ್ದೀವಿ. ಆ ಭಾಗದ ಕಥೆಯನ್ನು ಹೇಳ್ಕೊಟ್ಟಿದ್ದೀವಿ. ಸೊ ವಿಜುವಲ್ಸ್ ನೋಡ್ದಂಗೆ ಇನ್ನೂ ಒಂದು ಅರ್ಧ ಶೂಟಿಂಗ್ ಬಾಕಿ ಇದೆ. ಸೊ ಆ ಅರ್ಧ ಶೂಟಿಂಗ್ ಆದಮೇಲೆ ಇನ್ನಷ್ಟು ಹೇಳ್ತೀನಿ. ಸೊ ಪ್ಲೀಸ್ ಎಲ್ಲರೂ ನಿಮ್ಮ ಸಪೋರ್ಟು ನಮ್ಮ ಮೇಲೆ ಈ ಥರನೇ ಇರಲಿ. ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ವಿಲ್ ಬಿ ಕಮಿಂಗ್ ಬ್ಯಾಕ್ ವಿತ್ ಮೋರ್. ಥ್ಯಾಂಕ್ ಯು. ರಂಗಸ್ಥಳ ಅಂದರೆ ಯಕ್ಷಗಾನದಲ್ಲಿ ಸ್ಟೇಜ್ಗೆ ರಂಗಸ್ಥಳ ಅಂತಾರೆ. ಸೊ ಎಲ್ಲ ಒಳ್ಳೆ ಪಾತ್ರ, ಕೆಟ್ಟ ಪಾತ್ರ ಎಲ್ಲ ಬಂದು ನಾರ್ಮಲ್ ಆಗಿ ಒಂದೇ ಸ್ಥಳದಲ್ಲಿ ನಿಂತು ಆಗುವ ಜಾಗ ರಂಗಸ್ಥಳ. ಸೊ ಕಥೆಯಲ್ಲಿ ಯಕ್ಷಗಾನ ಒಂದು ಇಂಪಾರ್ಟೆಂಟ್ ಭಾಗ ಆಗಿರುತ್ತೆ. ಹೀರೋ ಪಾತ್ರ ಯಕ್ಷಗಾನ ಕಲಾವಿದಂದಾಗಿರುತ್ತೆ. ಸೊ ಯಾವ ರೀತಿ ಜೀವನದಲ್ಲಿ ಒಳ್ಳೆಯವರು ಕೆಟ್ಟವರು ಇರೋ ಒಂದು ಊರು ಅಥವಾ ಒಂದು ಜಾಗ ಅವರಿಗೆ ಕಾಮನ್ ಗ್ರೌಂಡ್ ಆಗಿರುತ್ತೋ, ಯಕ್ಷಗಾನದಲ್ಲಿ ಅದೇ ರೆಪ್ರೆಸೆಂಟೇಷನ್ ಅಲ್ಲಿ ಯಕ್ಷಗಾನದ ಸ್ಟೇಜು ರಂಗಸ್ಥಳ. ಒಳ್ಳೆ ಪಾತ್ರಗಳಿಗೂ ಕೆಟ್ಟ ಪಾತ್ರಗಳಿಗೂ, ಹೀರೋ ಪಾತ್ರಗಳಿಗೂ ವಿಲನ್ ಪಾತ್ರಗಳಿಗೂ ಅವರು ಯುದ್ಧ ಮಾಡುವ ಕಾಮನ್ ಜಾಗ ಆಗಿರುತ್ತೆ. ಸೊ ಅದೇ ತರ ಚಿತ್ರಕ್ಕೆ ರಂಗಸ್ಥಳ ಅಂತ ಇಟ್ಟಿರೋದು. ಆ ಒಂದು ಊರಲ್ಲಿ ಯಾವ ತರ ಹೀರೋ ಇರ್ತಾನೆ, ವಿಲನ್ ಇರ್ತಾನೆ, ಅವರ ನಡುವೆ ಸಂಘರ್ಷ ಇರುತ್ತೆ. ಅದು ಈ ಯಕ್ಷಗಾನದ ಸ್ಟೇಜ್ ಮೇಲೆ ಆಗೋ ಸಂಘರ್ಷಕ್ಕೆ ಮೆಟಾಫರ್ ತರ ಇನ್ಕ್ಲೂಡ್ ಆಗುತ್ತೆ ಸಿನಿಮಾದಲ್ಲಿ. ಭೂತಕೋಲ ಕತೆ ಸನ್ನಿವೇಶದಲ್ಲಿ ಬರುತ್ತೆ. ಅಂದ್ರೆ ನಾವು ಏನ್ ಮಾಡಿದೀವಿ ಅಂದ್ರೆ ಈ ಮಂಗಳೂರು ಅಥವಾ ನಮ್ಮ ಊರಲ್ಲಿರುವ ಕಲ್ಚರಲ್ಲಿ ಏನೇನು ಫ್ಯಾಕ್ಟರ್ಸ್ ಇದೆಯೋ, ಈಗ ಭೂತಕೋಲ ಇರ್ಬೋದು, ಕೋಳಿಕಟ್ಟ ಇರ್ಬೋದು, ಯಕ್ಷಗಾನ, ಕಬಡ್ಡಿ,
ಸೊ ಏನೇನು ಈ ಊರಿನ ಹಳ್ಳಿ ಜಾನಪದದಲ್ಲಿರುವ ಫೆಸ್ಟಿವಲ್ಸ್ ಇದೆ, ಅದಿದೆಲ್ಲ ಇದೆ, ನಮ್ಮ ಸಿನಿಮಾದಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಕಥೆಯಲ್ಲಿ ಬರೆದಿದ್ರು ಸನ್ನಿವೇಶಗಳಲ್ಲಿ ಇವೆಲ್ಲ ಬರುತ್ತೆ. ನಾನು ಆ್ಯಕ್ಚುಲಿ ಓದಿದ್ದು ಡೆಂಟಲ್ ಓದಿದ್ದು ಬೆಂಗಳೂರಲ್ಲಿ. 2012 ಬೆಂಗಳೂರಿಗೆ ಬಂದು ಓದ್ತಾ ಇದ್ದ ಟೈಮಲ್ಲೇ ಸಿನಿಮಾ ಮೇಲೆ ಇಂಟ್ರೆಸ್ಟ್ ಎಲ್ಲ ಹುಡ್ಕೊಂಡು ಶಾರ್ಟ್ ಫಿಲ್ಮ್ಸು ಅದೆಲ್ಲ ಮಾಡ್ತಾ ಇದ್ದೆ. ಸೊ ಅದಾದ ಮೇಲೆ 2 ವರ್ಷ ಚೆನ್ನೈಯಲ್ಲಿ LV ಪ್ರಸಾದ್ ಸ್ಟುಡಿಯೋ ಅನ್ನೋಲ್ಲಿ ಫಿಲ್ಮ್ ಸ್ಕೂಲ್ಗೆ ಹೋಗಿ ಒಂದು 2 ವರ್ಷ ಟ್ರೈನಿಂಗ್ ಮಾಡಿದೆ. ಸೊ ಅದಾದಮೇಲೆ ಶಾರ್ಟ್ ಫಿಲ್ಮ್ಸ್ ಮಾಡೋದು, ಅಡ್ವರ್ಟೈಸಿಂಗಲ್ಲಿ ಅದರಲ್ಲಿ ಇದರಲ್ಲೆಲ್ಲ ವರ್ಕ್ ಮಾಡ್ತಿದ್ದೆ. ಒಟ್ಟಿಗೆ ಕತೆಗಳನ್ನು ಬರೆದುಕೊಂಡು ಯಾರಾದರೂ ಸಪೋರ್ಟ್ ಮಾಡ್ತವ್ರಿಗೆ ಹುಡುಕಿದ್ದೆ. ಫೈನಲಿ ಇವ್ರು ಸಿಕ್ಕಿದ್ದಾರೆ. ಸೊ ಇಲ್ಲಿ ಬಜೆಟ್ಟು ನಾವು ಅನ್ಕೊಂಡಿದ್ದು, ಈ ಸಿನಿಮಾ ಶುರು ಮಾಡಿದಾಗ ಅನ್ಕೊಂಡಿದ್ದು ತುಂಬ ಕಮ್ಮಿ ಬಜೆಟಲ್ಲಿ ಸಿನಿಮಾ ಮಾಡಿ ಚಿಕ್ಕ ಚಿಕ್ಕ ಕ್ಯಾಮರಾಗಳು ಯೂಸ್ ಮಾಡಿಕೊಂಡು ಕಮ್ಮಿ ಬಜೆಟಲ್ಲಿ ಹೊಸ ಆ್ಯಕ್ಟರ್ಗಳನ್ನ ಹಾಕ್ಕೊಂಡು ಶುರು ಮಾಡೋದು ಅಂತ ಹೊರಟಿದ್ದು. ಯಾವಾಗ ನಾವು ವಿನೋದ್ ಸರ್ ಅವ್ರನ್ನ, ವಿನೋದಣ್ಣನ ಮೀಟ್ ಆದ್ದು, ಅವರೊಂದು ಲಾಜಿಕಲ್ ವಿಷಯ ಹೇಳಿದ್ರು, ಈಗ ಸಿನಿಮಾ ಚೆನ್ನಾಗಾಗಬೇಕಾದ್ರೆ ಬಜೆಟ್ ಡಿಸೈಡ್ ಮಾಡೋನು ನೀನಲ್ಲ ನಾನು ಅಂತ. ಸೊ ನಾವು ಇಟ್ಕೊಂಡು ಹೋಗಿದ್ದು ಬಜೆಟ್ಗಿಂತ ಜಾಸ್ತಿನೇ ನಮಗೆ ಅವ್ರು ಕೊಟ್ಟು ಈ ಸಿನಿಮಾನ ಮಾಡಿಸಿದ್ದಾರೆ. ನಾವು ಆ ಬಜೆಟ್ಗೆ ತಕ್ಕಂಗೆ ಟೆಕ್ನಿಕಲಿ ಇರ್ಬೋದು, ಆರ್ಟಿಸ್ಟ್ ವೈಸ್ ಇರ್ಬೋದು, ಎಲ್ಲಾರ್ದೂ ನಾವು ಎಷ್ಟು ಚೆನ್ನಾಗಿ ಹಾಕ್ಬೋದು ಅಷ್ಟು ಚೆನ್ನಾಗಿ ಹಾಕಿ, ಇಕ್ವಿಪ್ಮೆಂಟ್ಸ್ ಇರೋದು ಎಲ್ಲದರಲ್ಲಿ ಅದೇ ಥರ ಎಫರ್ಟ್ ಹಾಕ್ತಿದ್ದೀವಿ. ಒಟ್ಟಿಗೆ ಮನೋಜ್ ಸರ್ ಅಂತ ಆ್ಯಕ್ಟ್ರು ಒಂದು ಡೆಬ್ಯೂಟ್ ಸಿನಿಮಾದಲ್ಲಿ ನನಗೆ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಸಿಗೋದು ಒಂದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ಸೊ ಮಚ್. ಸೊ ಇದಕ್ಕೆಲ್ಲ ಕಾರಣ ಆಗಿದ್ದೆ ನಮ್ಮ ಪ್ರೊಡ್ಯೂಸರ್ಸ್ ನಮಗೆ ಕೊಡ್ತಿರೋ ಬಜೆಟ್. ಆ ಭಾಷೆ ಕಂಪ್ಲೀಟು ಈ ಪುತ್ತೂರು, ಸುಳ್ಯ ಆ ಸ್ಲ್ಯಾಂಗಲ್ಲಿ ಇರುತ್ತೆ. ಈಗ ಇವರು ಬೆಂಗಳೂರವರಾದ್ರೂ ಇವರು ಅದಕ್ಕೆ ಟ್ರೈನಿಂಗ್ ತಗೊಂಡು ಈಗ ಯಕ್ಷಗಾನನು ಕಲ್ತ್ಕೊಂಡು, ನಮ್ಮ ಅರ್ಜುನ್ ಗಜೆ ಅಂತ ಇದ್ದಾರೆ, ಅವರು ಇವ್ರಿಗೆ ಯಕ್ಷಗಾನದ ಹೇಳ್ಕೊಟ್ಟು ಭಾಷೆಯಲ್ಲೂ ಟ್ರೈನಿಂಗ್ ಮಾಡಿ, ಸೊ ಅವರು ಕಂಪ್ಲೀಟ್ ಆಗಿ ಆ ಭಾಗದ ಅಲ್ಲಿದ್ದು ಅಲ್ಲಿ ಹೋಗಿದ್ದು ಅವ್ರನ್ನೆಲ್ಲ ಅಬ್ಸರ್ವ್ ಮಾಡಿ ಆ ಭಾಷೆ ಕಲಿತು ಯಕ್ಷಗಾನ ಕಲಿತು ಇವ್ರು ಮಾಡ್ತಿದ್ದಾರೆ. ಆ ಸಾಂಗ್ಸ್ ಇರುತ್ತೆ ಫಿಲ್ಮಲ್ಲಿ. ಸಾಂಗ್ಸ್ ಸಪ್ರೇಟ್ ಸೀಕ್ವೆನ್ಸ್ ತರ ಇರಲ್ಲ. ಫಿಲ್ಮ್ ಒಂದು 6 ಸಾಂಗ್ಸ್ ಇದೆ. 6 ಸಾಂಗ್ಸ್ ಸನ್ನಿವೇಶಗಳಲ್ಲೇ ಇನ್ಕ್ಲೂಡ್ ಆಗಿ ಒಂದು 6 ಸಾಂಗ್ಸ್ ಬರುತ್ತೆ ಫಿಲ್ಮಲ್ಲಿ. ಜೂಡಾ ಸ್ಯಾಂಡಿ ಅವರು ಮ್ಯೂಸಿಕ್ ಮಾಡ್ತಿರೋದು. ತುಂಬಾ ಚೆನ್ನಾಗಿ ಮ್ಯೂಸಿಕ್ ಬರ್ತಾ ಇದೆ. ನಾವು ನಿಮಗೆಲ್ಲ ಅದನ್ನ ಕೇಳ್ಸೋಕೆ ಕಾಯ್ತಾ ಇದ್ದೀನಿ ಆದಷ್ಟು ಬೇಗ. ಕತೆ ಒಂದು ಚಿಕ್ಕ ಊರು, ಕಾರ್ತೋಡಿ ಅನ್ನೋ ಒಂದು ಕಾಲ್ಪನಿಕ ಊರಲ್ಲಿ ನಡೆಯೋ ಕತೆ. ಆ ಊರಲ್ಲಿ ಹೀರೋ ಫ್ಯಾಮಿಲಿ, ಆ ಊರೇ ನಂದು ಅಂತ ಇರೋ ಒಬ್ಬ ಹೀರೋ, ಅಲ್ಲಿಗೆ ಕೇರಳದಿಂದ ಶಿಫ್ಟ್ ಆಗಿ ಬರೋ ಒಬ್ಬ ರಘುಪತಿ ಅನ್ನುವಂತ ಒಬ್ಬ ಕ್ಯಾರೆಕ್ಟರ್. ಈ ರಘುಪತಿ ಅನ್ನೋನು ಕೇರಳದಿಂದ ಈ ಊರಿಗೆ ಬಂದ ಮೇಲೆ ಈ ಊರಿನವರಿಗೆ ಆಗೋ ಇನ್ಸೆಕ್ಯೂರಿಟಿ, ಆ ಊರಲ್ಲಿ ಇರೋ ಪೊಲಿಟಿಕಲ್ ಸಿನಾರಿಯೋಸ್ ಚೇಂಜ್ ಆಗಿ ಆ ಊರಲ್ಲೇ ಒಂದು ಕಿಚ್ಚ ಹತ್ತಿ ಉರಿಯುವಷ್ಟು ಆಗುವಂತ ಈವೆಂಟ್ಗಳು. ಇದು ಕಥೆ. ಅದೇ ನಾನು ಹೇಳ್ದಂಗೆ ಈ ಎಲ್ಲ ಕಲೆಗಳು, ಎಲ್ಲ ಕ್ರೀಡೆಗಳು ಸಿನಿಮಾದಲ್ಲಿ ಬಂದು ಹೋಗ್ತವೆ. ಮೇನ್ಲಿ ಯಕ್ಷಗಾನ ಅನ್ನೋದು ಇಡೀ ಸಿನಿಮಾಗೆ ಮೆಟಫರಿಕಲ್ ಆಗಿ ಹೋಗುತ್ತೆ. ಈಗ ಹೀರೋ ಯಕ್ಷಗಾನದ ಪಾತ್ರ ಮಾಡ್ತಿರ್ತಾನೆ, ಮತ್ತೆ ಸಿನಿಮಾದಲ್ಲಿ ಈ ಊರಲ್ಲಿ ಆಗುವ ಕತೆ ಮತ್ತೆ ಯಕ್ಷಗಾನದಲ್ಲಿ ಬರುವ ಕೆಲವು ಕತೆಗಳು ಅದರ ಕಂಪ್ಯಾರಿಸನ್ ಇರುತ್ತೆ ಸಿನಿಮಾದಲ್ಲಿ. ಕಾಂತಾರ ಅನ್ನೋದಕ್ಕಿಂತ ಇದು ನಾನು ಹುಟ್ಟಿ ಬೆಳೆದಿರೋ ಜಾಗ, ಮತ್ತೆ ನಾನಲ್ಲಿ ನೋಡಿರೋ ಸನ್ನಿವೇಶಗಳು, ನಾನಲ್ಲಿ ನೋಡಿರುವ ಜನ, ಕಲ್ಚರು, ಈವೆಂಟ್ಗಳು ಇದೇ ಸ್ಫೂರ್ತಿ. ಕಾಂತಾರಕ್ಕಿಂತ ಮೊದಲೇ ಈ ಉಳಿದವರು ಕಂಡಂತೆ ಬಂದ ಟೈಮಿಂದಾನು ನನಗೆ ಎಕ್ಸೈಟ್ ಆಗಿದ್ದ ಒಂದು ವಿಷಯ ಏನಂದ್ರೆ, ಸಿನಿಮಾ ಬರೀ ಬೆಂಗಳೂರು ಅಥವಾ ಮೈಸೂರು ಈ ಭಾಗದಷ್ಟೇ ಮಾಡೋದಲ್ಲ, ಒಂದೊಂದು ಚಿಕ್ಕ ಚಿಕ್ಕ ಭಾಗದಿಂದಲೂ ಆ ಚಿಕ್ಕ ಚಿಕ್ಕ ಊರಿನ ಕಥೆಗಳನ್ನು ಸಿನಿಮಾ ಆಗಿ ನಾವು ದೊಡ್ಡ ಆಡಿಯನ್ಸ್ಗೆ ಆಲ್ ಓವರ್ ಕರ್ನಾಟಕಕ್ಕೆ ಹೇಳ್ಬೋದು ಅನ್ನುವಂಥದ್ದು. ಇದು ಉಳಿದವರು ಕಂಡಂತೆ ಬಂದಾಗಿಂದಾನು ನನ್ನ ತಲೆಯಲ್ಲಿದ್ದ ವಿಷಯ ಅದು. ಸೊ ಒಂಥರ ಅದೇ ಸ್ಫೂರ್ತಿ ನನಗೆ.
ಒಂದು 45% 45 to 50% ಶೂಟಿಂಗ್ ಆಗಿದೆ ಫಿಲ್ಮ್ದು. ನಾಳೆ ವಾಪಸ್ ಹೋಗಿ ನಾಡಿದಿಂದ ವಾಪಸ್ ಸೆಕೆಂಡ್ ಶೆಡ್ಯೂಲ್ ಶುರು ಆಗುತ್ತೆ. ಒಂದು 25 to 30 days ಆಫ್ ಶೂಟ್ ಬಾಕಿ ಇದೆ ಈಗ. ಎಲ್ಲ ಅದೇ ಜಾಗದಲ್ಲಿ, ಎಲ್ಲ ಸುಳ್ಯ ಪುತ್ತೂರು ಸುತ್ತಮುತ್ತ ಶೂಟಿಂಗ್ ನಡೀತಾರೆ. ನಿಮಗೆ ಟೈಟಲ್ ತುಂಬಾ ಸುಲಭವಾಗಿ ಸಿಗ್ತಾ ಅಂತ ಹೇಳ್ತಾರೆ, ಕಲ್ಚರಲ್ ಟರ್ಮ್ಸ್ ಅಲ್ಲಿ ತುಂಬಾ ಯೂಸ್ ಮಾಡ್ತಾ ಇರ್ತೀವಿ. ಹೌದು, ಅಂದ್ರೆ ನಾವು ಯಕ್ಷಗಾನ ಇದಕ್ಕೆ ಬಂದಾಗ ಇದೊಂದು ಕಾಮನ್ಲಿ ಯೂಸ್ಡ್ ವರ್ಡ್ ಇದು. ಅಂದ್ರೆ ಯಾವ ತರ ಅಂದ್ರೆ ರಂಗಸ್ಥಳ ಪ್ರವೇಶ ಅಥವಾ ರಂಗಸ್ಥಳ ಅಂತ ಕಾಮನ್ಲಿ ರೆಫರ್ಡ್ ವರ್ಡ್ ಅದು ಯಕ್ಷಗಾನ ಇದರಲ್ಲೆಲ್ಲ ಯೂಸ್ ಮಾಡುವಾಗ. ಸೊ ಇನ್ನೊಂದು ನನಗೆ ಆ ಟೈಟಲ್ನ ಮೇಲೆ ಅಷ್ಟು ಇಂಟ್ರೆಸ್ಟ್ ಯಾಕೆ ಬಂತು ಅಂದ್ರೆ ಅದೊಂಥರ ನ್ಯೂಟ್ರಲ್ ವರ್ಡ್ ಅದು, ಅದೊಂದು ಕಾಮನ್ ಜಾಗ. ಒಳ್ಳೆಯವರು ಕೆಟ್ಟವರು, ಈಗ ಯಕ್ಷಗಾನದಲ್ಲಿ ಬಣ್ಣದ ವೇಷ, ದೇವವೇಷ ಈ ತರ ಎಲ್ಲ ಹೇಳ್ತೀವಿ. ಸೊ ಇವರೆಲ್ಲ ಕಾಮನ್ ಒಂದು ಕಡೆ ಬಂದು ಜಗಳ ಆಡೋ ಕಾಮನ್ ಗ್ರೌಂಡ್ ಅಂದ್ರೆ ರಂಗಸ್ಥಳ. ಇದು ಲೈಫ್ ಅಲ್ಲಿ, ಜೀವನದಲ್ಲಿ ಯಾವುದೇ ಜಾಗ ಇರ್ಬೋದು. ಒಂದು ಊರಾದ್ರೆ ಅದರಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಎಲ್ಲಾ ತರದ ವೇಷಗಳು ಇರ್ತವೆ. ಸೊ ಆ ಮೆಟಫರ್ ಅಲ್ಲಿ ಈ ರಂಗಸ್ಥಳ ಅನ್ನೋದು ತುಂಬಾ ಆಪ್ಟ್ ಟೈಟಲ್ ಅನ್ಸ್ತು. ಸಿನಿಮಾದಲ್ಲಿ ಹೀರೋಗೂ ವಿಲನ್ಗೂ ಈಕ್ವಲಿ ಬರುವಂತ ಟೈಟಲ್ ಅದು. ನಾನು ಮಂಗಳೂರವಳು. ಮೂವೀಸ್ ಯಾವುದು ಮಾಡಿರಲಿಲ್ಲ, ಒಂದು ಶಾರ್ಟ್ ಮೂವಿ ಮಾಡಿದ್ದೆ. ಅದಾದಮೇಲೆ ಇವರು ಕಾಸ್ಟಿಂಗ್ ಮಾಡ್ತಿದ್ದಾರೆ ಅಂತ ಒಂದು ಪೋಸ್ಟರ್ ನೋಡಿದೆ. ಸೊ ಅದಾದಮೇಲೆ ನಾನು ಅಪ್ಲೈ ಮಾಡಿದೆ, ಅವರು ಬ್ಯಾಂಗ್ಳೂರಿಗೆ ಕರೆದ್ರು, ಆಡಿಷನ್ ಆಯಿತು, ಸೆಲೆಕ್ಟ್ ಆದೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ರೇವಣ್ಣ ಸರ್, ಅವ್ರ ಮಕ್ಕಳು ನಿತಿನ್, ವಿಕ್ಕಿ ಆ್ಯಂಡ್ ಕ್ಯಾರೆಕ್ಟರ್ಸ್ ಹೇಳ್ತಾ ಇದ್ದೀನಿ, ವಿನೋದ್ ರಾಜ್, ಸಂತೋಷ್ ಅವರು, ಎಲ್ರಿಗೂ ಥ್ಯಾಂಕ್ ಯು ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಫ್ರೆಶ್ ಫೇಸ್, ಆ್ಯಕ್ಚುಲಿ ಏನು ಹೇಳೋದು, ಎಕ್ಸ್ಪೀರಿಯನ್ಸ್ ಏನೂ ಇಲ್ಲ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್, ನನಗೆ ಇಷ್ಟು ಒಳ್ಳೆ ಟೀಮ್ ಸಿಕ್ಕಿದೆ, ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಗ್ರೇಟ್ ಆ್ಯಕ್ಟರ್ಸ್ ಜೊತೆ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್. ಸೊ ಎಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು. ಓಕೆ, ನನ್ನ ಪಾತ್ರ ಬಗ್ಗೆ ಹೇಳಬೇಕಾದ್ರೆ ಪಾತ್ರದ ಹೆಸರು ಸ್ವರ್ಣಿಕಾ ಅಂತ. ಸೊ ನಾನೊಂದು ವಿಲೇಜಲ್ಲಿ ಇರ್ತೀನಿ. ತುಂಬ ಹೇಳಕ್ಕೆ ಇಷ್ಟಪಡಲ್ಲ, ಯಾಕಂದರೆ ನೀವು ಮೂವಿ ನೋಡ್ಬಿಟ್ಟೆ. ನಾನು ಫೋಟೋಗ್ರಾಫರ್ ಆಗಿದ್ದೀನಿ, ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿದ್ದೀನಿ. ನಮ್ಮ ಕೆಲಸ ನೀವು ತೊಗೊಂಡಿದ್ರಲ್ಲ. ಸಾರಿ, ಸಪೋರ್ಟಿವ್ ಆಗಿರ್ತೀನಿ, ಆಮೇಲೆ ಚೇಂಜಸ್ ಬರ್ಬೋದು ಹೇಳಕ್ಕೆ. ವೈಲ್ಡ್ ಲೈಫ್ ಬಿಟ್ಟು ರಂಗಸ್ಥಳಕ್ಕೆ ಎಂಟ್ರಿ ಕೊಡ್ತಿದ್ದೀರಾ? ಫೋಟೋ ತೆಗೆಯಕ್ಕೆ ಹೋಗಿರ್ತಾರೆ. ಓಕೆ, ಡಿಂಪಲ್ಗೆ ಬಹಳಷ್ಟು ಜನರಲ್ಲಿನೇ ಫ್ಯಾನ್ಸ್ ಇರ್ತಾರೆ. ಶ್ರೀವಾಸ್ ಸರ್ ಆಗಿರ್ಬೋದು, ಮನಸ್ವಿನಿ ಸರ್ ಆಗಿರ್ಬೋದು, ಹಾಗೆ ನಮ್ಮ ಮಾಧ್ಯಮ ಮಿತ್ರರು, ನಮ್ಮ ಬಂಧುಗಳಾದಂಥವ್ರು. ಇವತ್ತು ನಾವು ಏನೇ ಸಿನಿಮಾ ಮಾಡಿ ಏನೇ ಮಾಡಿದ್ರು ಎಂಡ್ ಆಫ್ ದ ಡೇ ನಾವು ಸಿನಿಮಾ ಮಾಡಿದ್ದೀವಿ, ಅದನ್ನು ರಿಲೀಸ್ ಮಾಡ್ತಾ ಇದ್ದೀವಿ, ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತ ಪ್ರತಿ ಮನೆಗೂ ತಿಳಿಸೋಂಥದ್ದು ಮಾಧ್ಯಮದವರು. ಸೊ ಇವತ್ತು ಅವ್ರಿಗೆ ನಾನು ನನ್ನ ಹೃದಯಪೂರ್ವಕ ಸ್ವಾಗತನ ಕೋರ್ತಾ ಇದ್ದೀನಿ. ಸೊ ಮಾತಾಡ್ಬೇಕಂದ್ರೆ ತುಂಬಾ ಇದೆ ರಂಗಸ್ಥಳದ ಬಗ್ಗೆ, ತುಂಬಾನೇ ಹಿಸ್ಟ್ರಿ ಇದೆ. ಲೈಕ್ ಒಂದು ಬಿಗಿನಿಂಗ್ ಏನ್ ಹೇಳ್ಬೇಕಂತಂದ್ರೆ, ನಾವು ಆಕ್ಚುಲಿ ನಾನು ಗಿರ್ಕಿ ಸಿನಿಮಾ ಆದ್ಮೇಲೆ ಈ ಸಿನಿಮಾ ಯಾಕೆ ಆಗ್ತಾ ಇಲ್ಲ, ಕನ್ನಡದಲ್ಲಿ ಯಾಕೆ ಹೊಸಬ್ರುಗಳಿಗೆ ಚಾನ್ಸ್ ಸಿಗ್ತಾ ಇಲ್ಲ, ಏನಾಗ್ತಾ ಇದೆ ಅಂತ ನಾನೇ ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದೆ ನಾನು ಪ್ರತಿ ಸಿನಿಮಾ ಮಾಡ್ತಾ ಬಂದಾಗ. ಸೊ ಇವತ್ತವರೆಗೂ ನಾನು 9 ಸಿನಿಮಾಗಳು ಮಾಡಿದ್ದೀನಿ ಕನ್ನಡ. ಇದರಲ್ಲಿ 8mm ಆಗಿರ್ಬೋದು, ಡಾಟಾ ಪಾರ್ವತಮ್ ಆಗಿರ್ಬೋದು, ಕಿರ್ಕಿ ಆಗಿರ್ಬೋದು, ಮಾಸ್ಟರ್ ಪೀಸ್ ಆಗಿರ್ಬೋದು, ಹೀಗೆ ಸುಮಾರು ಸಿನಿಮಾಗಳು ಮಾಡ್ತಾ ನಾನು ಲೈಕ್ ಏನ್ ಆಗ್ತಾ ಇದೆ, ಯಾಕೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಾನೇ ನನ್ನನ್ನ ರಿಸರ್ಚ್ ಮಾಡಿದಾಗ ನನ್ಗನ್ಸ್ತು, ಓಕೆ ನಾನೇನೋ ರಾಂಗ್ ವೇಲ್ ಇದ್ದೀನಿ, ನಾನೊಂದು ರೈಟ್ ವೇ ನಾನು ಹುಡ್ಕೊಳ್ಬೇಕು ಅಂತ ಹೇಳಿ ಗಿರ್ಕಿ ಸಿನಿಮಾ ಆದ್ಮೇಲೆ ಒಂದು 20 ನಿರ್ದೇಶಕರನ್ನ ನಾನೇ ಹುಡ್ಕಕ್ ಸ್ಟಾರ್ಟ್ ಮಾಡಿದೆ. ಡೈಲಿ ಪ್ರತಿದಿನ ನಿರ್ದೇಶಕರನ್ನ ಹೋಗಿ ಕತೆ ಕೇಳೋದು, ಕತೆ ಜನಕ್ಕೆ ಇವತ್ತಿನ ಟ್ರೆಂಡ್ಗೆ ಯಾವ ಥರ ಕೊಡಬೇಕು, ಏನು ಮಾಡಬೇಕು, ಬೇರೆ ಈಗ ಮಲಯಾಳಂ ಸಿನಿಮಾಗಳು ಯಾಕೆ ಪ್ರತಿ ವೀಕಲ್ಲೂ ಒಂದೊಂದು ಸಿನಿಮಾಗಳು ಚೆನ್ನಾಗಿ ಬರ್ತಾ ಇರುತ್ತೆ, ಬೇರೆ ಭಾಷೆಗಳಲ್ಲಿ ಬರ್ತಾ ಇರುತ್ತೆ, ಬಟ್ ನಮ್ಮ ಕನ್ನಡದಲ್ಲೂ ಬರ್ತಾ ಇರುತ್ತೆ. ಬಟ್ ಆದ್ರೆ ಹೊಸಬ್ರುಗಳಿಗೆ, ನ್ಯೂ ಕಮರ್ಸ್ಗಳಿಗೆ ತುಂಬಾ ಕಡಿಮೆ. ಎಷ್ಟೋ ಸಲ ತುಂಬಾ ಸಿನಿಮಾ ಚೆನ್ನಾಗಿದ್ರು ನಾವು ಅನ್ಕೊಂಡಿದ್ನ ರೀಚ್ ಆಗಕ್ಕಾಗಲ್ಲ. ಸೊ ನಾನು ಏನ್ ನೋಡಿದೀನಿ ಅಂತ ಹೇಳಿದ್ರೆ,
ಸಿನಿಮಾ ಒಂದು ಒಳ್ಳೆ ಕ್ವಾಲಿಟಿ ಇದ್ದು ಒಂದು ಒಳ್ಳೆ ಕಂಟೆಂಟ್ ಇದ್ರೆ ಖಂಡಿತ ಜನ ಗೆಲ್ಲಿಸ್ತಾರೆ ಅಂತ ನಾನು ಅನ್ಕೊಂಡೆ. ಸೊ ಮೋಸ್ಟ್ಲಿ ನಾನು ಮಾಡಿದ ಸಿನಿಮಾಗಳಲ್ಲಿ ಅದೆಲ್ಲ ಕಡಿಮೆ ಇತ್ತು ಅಂತ ಅನ್ಕೊಂಡು ಸೊ ಹೀಗೆ ಹುಡುಕ್ತಾ ಸಿಕ್ಕಿದ್ದೆ ನನಗೆ ನಿತಿನ್ ಭಾರದ್ವಾಜ್. ಸೊ ಫಸ್ಟ್ ಟೈಮ್ ಅವ್ರಿಗೂ ಸ್ಟೋರಿ ನಾನು ಪ್ರತಿ ಸತಿ ಡೈರೆಕ್ಟರ್ಗಳ ಹತ್ರ ಕತೆ ಕೇಳಿದಾಗ ನಾನು ಯಾವಾಗಲೂ ಏನಾದ್ರು ಡೌಟ್ಸ್ ಹೇಳ್ತಿದ್ದೆ, ಆ ಕ್ಯಾರೆಕ್ಟರ್ ಹೆಂಗೆ ಬರುತ್ತೆ, ಇದು ಹೆಂಗೆ ಬರುತ್ತೆ, ಹಂಗೆ ಹಿಂಗೆ ಅಂತೆಲ್ಲ. ಫಾರ್ ದ ಫಸ್ಟ್ ಟೈಮ್ ನಿತಿನ್ ಸ್ಟೋರಿ ಹೇಳಿದಾಗ ನಾನು ಯಾವುದೇ ರೀತಿ ಏನೂ ಮಾತಾಡಲಿಲ್ಲ, ಏನು ಕ್ವಶನ್ ಕೇಳಲಿಲ್ಲ. ಓಕೆ ಕಥೆನೇ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ಒಂದು 6 months ಅವ್ರ ಜೊತೆ ಟ್ರಾವೆಲ್ ಮಾಡಿದೆ. ಏನು ಮಾಡಿದ್ದಾರೆ, ಏನು ಹೇಗೆ ಅಂತ ಕಂಪ್ಲೀಟ್ ಟ್ರಾವೆಲ್ ಮಾಡಿ ನಾನು ಒಂದು ಬಿಸ್ನೆಸ್ ಹೆಂಗೆ ಮಾಡ್ಬೋದು, ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಹೆಂಗೆ ಮಾಡ್ಬೋದು, ಬೇರೆ ಎಲ್ಲಾನು ಕಲ್ತ್ಕೊಂಡೆ. ಪ್ರತಿ ಸಿನಿಮಾ ಮಾಡಬೇಕಾದ್ರೂ ನಾನು ಬರೀ ಆ್ಯಕ್ಟ್ರಾಗಿ ಮಾತ್ರ ಮಾಡ್ತಾ ಇರಲಿಲ್ಲ. ಸಿನಿಮಾ ಒಂದು ಆಫೀಸ್ ಸ್ಟಾರ್ಟ್ ಆದರೆ ಅದು ಡಿಸ್ಟ್ರಿಬ್ಯೂಷನ್ ಆಗಿ ಒಂದು ಸೆನ್ಸರ್ ಆಗಿ ಆ ಸಿನಿಮಾ ಫ್ಲಾಪ್ ಆಗಲಿ ಹಿಟ್ಟಾಗಲಿ ಅದು ಮುಗಿಯೋವರೆಗೂ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ಈ ಥರ ನಾನು ಇಡೀ ಪ್ರತಿ ಸಿನಿಮಾದಲ್ಲೂ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ನಾನು ಒಂದು ಕಂಪ್ನಿ ಥರ ಮಾಡಬೇಕು, ಒಂದು ಸಾಫ್ಟ್ವೇರ್ ಕಂಪ್ನಿ ಹೆಂಗೆ ರನ್ ಆಗುತ್ತೆ ಆ ಥರದ್ದು ಒಂದು ಕಂಪ್ನಿ ಮಾಡಬೇಕು ಅಂತ ಹೇಳಿ ಫಸ್ಟು ಒಂದು ಸ್ಟೋರಿನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಫಸ್ಟು ನಿತಿನ್ ಭಾರದ್ವಾಜ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಅದಾದಮೇಲೆ ನಾವು ರೇವಣ್ಣ ಸರ್ ಹತ್ರ ಹೋಗಿ ಸರ್ ಈ ಥರ ನಾವೊಂದು ಸ್ಟೋರಿ ಮಾಡಿದ್ದೀವಿ, ಹಿಂಗೆ ಪ್ರೊಡ್ಯೂಸ್ ಮಾಡಬೇಕಾಗಿದ್ದೀನಿ ಅಂತೆಲ್ಲ ಹೇಳಿದ್ರು. ಅವ್ರ ಮಗವರು ನನಗೆ ತುಂಬ ಆತ್ಮೀಯರು. ಆ್ಯಕ್ಚುಲಿ ನನಗೆ ಅವ್ರ ಮಗವರಿಂದನೇ ನನಗೆ ರೇವಣ್ಣ ಸರ್ ಪರಿಚಯ ಆಗಿರೋದು. ಸೊ ಕತೆ ಎಲ್ಲ ಹೇಳಿದೆಲ್ಲ ಅವರೆಲ್ಲ ಹೇಳಿದ್ಮೇಲೆ ಒಂದು 6 months ನಮ್ಮನ್ನು ಇಂಟರ್ವ್ಯೂ ಮಾಡೋದು. ನನ್ನ ಒಬ್ಬನೇ ಇಂಟರ್ವ್ಯೂ ಮಾಡಿ ನನ್ನ ಹತ್ರ ಯಾಕೆ ನೀನು ಪ್ರೊಡ್ಯೂಸ್ ಮಾಡಿ, ನಾವೇ ಯಾಕೆ ನೀನು ಪ್ರೊಡ್ಯೂಸ್ ಮಾಡಬೇಕು, ನಿನಗೆ ಯಾಕೆ ಮಾಡಬೇಕು. ಸೊ ಈ ಥರ ಸೇಮ್ ಒಂದು ಸಾಫ್ಟ್ವೇರ್ ಕಂಪ್ನಿ ಯಾವ ಥರ ಇಂಟರ್ವ್ಯೂ ಮಾಡ್ತಾರೋ ಸೇಮ್ ಅದೇ ರೀತಿ 6 months ನನ್ನ ಇಂಟರ್ವ್ಯೂ ಮಾಡೋದು. ನನ್ನನ್ನು ಇಂಟರ್ವ್ಯೂ ಮಾಡಿ, ಡೈರೆಕ್ಟರ್ ಇಂಟರ್ವ್ಯೂ ಮಾಡಿ, ಮತ್ತೆ ಸಂತೋಷ್ ಅವರಿಗೆ ನಮ್ಮನ್ನೆಲ್ಲ ಇಂಟರ್ವ್ಯೂ ಮಾಡಿ ಏನು ಮಾಡ್ತಿದ್ದಾರೆ ಇವ್ರು ಮಾಡೋಂಥ ಗುರಿ ಮೇಲೆ ಇವ್ರಿಗೆ ಆಸಕ್ತಿ ಇದೆಯಾ ಇಲ್ವಾ, ಏನು ಈ ಥರ ಸುಮಾರು ಕ್ವಶನ್ಸ್ಗಳಾಗಿ ಕೊನೆಗೆ ನಾವು ಕತೆ 6 months ಆದಮೇಲೆ ಅವ್ರ ಮಗ ಅವ್ರ ಮನೆ ಕರೆದು ಕತೆ ಹೇಳಕ್ಕೆ ನಮ್ಮನ್ನು ಇನ್ವೈಟ್ ಮಾಡೋದು. ಸೊ ಕತೆ ಹೇಳಾದ್ಮೇಲೆ ಎಷ್ಟು ಬಜೆಟ್ ಅಂತ ಕೇಳೋದು. ಸೊ ಯೂಶಲಿ ಈಗ ಸಿನಿಮಾ ಇಂಡಸ್ಟ್ರಿಲಿ ನಾವು ಯಾರಾದ್ರೂ ಪ್ರೊಡ್ಯೂಸರ್ ಹೋಗ್ಬಿಟ್ಟು ಇಷ್ಟು ಬಜೆಟ್ ಇದೆ ಅಂತ ಹೇಳಿದಾಗ ಅವರು 1 ಕೋಟಿ ಅಂತ ಹೇಳಿದಾಗ 1 ಕೋಟಿಯಲ್ಲಿ ಆಗಲ್ಲಪ್ಪ 50 ಲಕ್ಷ ರೂಪಾಯಿ ಮಾಡಪ್ಪ ಅಂತ ಹೇಳೋದು. ಸೊ ನಾವು ಹೊಸಬ್ರು ಓಕೆ ಒಂದು ಕಡಿಮೆ ಇದಿಟ್ಕೊಂಡು ಒಂದು ಯಾವ ಥರ ಮಾಡೋಣ ಅಂತ ಹೇಳಿ ಒಂದಷ್ಟು ಪ್ಲಾನ್ಗಳು ಮಾಡ್ಕೊಂಡಿದ್ದು. ಬಟ್ ಅಲ್ಲಿ ಹೋದಾಗ ಅವರು ವಿನೋದಣ್ಣ ಡೈರೆಕ್ಟ್ ಆಗಿ ಈ ಥರ ಇಷ್ಟು ಬಜೆಟಲ್ಲಿ ಮಾಡ್ತಾ ಇದ್ರಿ, ಈ ಬಜೆಟಲ್ಲಿ ಆ್ಯಕ್ಸಿನ್ ಮಾಡ್ಬಿಡ್ತಾರೆ ಹೋಗ್ರಾಜ್ ಅಂತ ನಾವು ಶಾಕ್ ಏನು ಮಾಡೋದು ನಿತಿನ್ ಹೇಳ್ತಾರಲ್ಲ ಅಂತ ಹೇಳಿ, ಅಣ್ಣ ಓಕೆ ನೋಡಿ ನಿಮ್ಮ ಕತೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ಆಯಿತು ನಾವು ಬೇರೆ ನಾನು ನೋಡ್ಕೊಳ್ತೀವಿ, ಪರವಾಗಿಲ್ಲ ನೀವು ಇಷ್ಟ ಇಲ್ಲ ಮಾಡ್ಬೇಡಿ ಅಂತ ಬಿಡು. ಅದನ್ನೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ. ನೀವು ಬಂದಿರೋದು ಕತೆ ಮಾಡೋದಕ್ಕೆ, ಸಿನಿಮಾ ಮಾಡೋದಕ್ಕೆ, ದುಡ್ಡು ಹಾಕಕ್ಕೆ ನಾನಿದ್ದೀನಿ, ನೀವು ದುಡ್ಡು ಬಗ್ಗೆ ತಲೆ ಕೆಡಿಸ್ಕೊಡ, ಸಿನಿಮಾ ಮಾಡಿ ಅಂತ ಹೇಳಿ ಅವತ್ತು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ ಇವತ್ತು ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದಾರೆ. ಸೊ ನಾವು ಏನು ಅಂದ್ಕೊಂಡಿದ್ದೋ ಅದಕ್ಕೆ 10 ಪಟ್ಟು ನಮಗೆ ದುಡ್ಡನ್ನ ನಮಗೆ ಕೊಟ್ಟು ಸಿನಿಮಾ ಮಾಡ್ತಾ ಇದ್ದಾರೆ. ನಮ್ಮನ್ನೆಲ್ಲ ಕಂಪ್ನಿ ಎಂಪ್ಲಾಯ್ಗಳ ಥರ ನಮ್ಮನ್ನು ಟ್ರೀಟ್ ಮಾಡಿ ಪ್ರತಿ ತಿಂಗಳು ನಮಗೆ ಕಂಪ್ನಿ ರೀತಿಯಲ್ಲೇ ನಮಗೆ ಸ್ಯಾಲ್ರಿನೂ ಸಹ ಕೊಡ್ತಾ ಇದ್ದಾರೆ. ಇಲ್ಲಿರೋ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ಗಾಗಲಿ ಎಲ್ರಿಗೂ ಅಷ್ಟೇ ಒಂದು ಸ್ಯಾಲ್ರಿ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಒಂದು ಪ್ರಾಪರ್ ಆಗೇನೆ ಹೋಗ್ತಾ ಇದೆ. ಇದೊಂದು ಕಂಪ್ನಿ ಥರನೇ ನಾವು ಫಾರ್ಮ್ ಮಾಡಿ ಲೈಕ್ ಹೀಗೆ ನನ್ನ ಥರ ಇರೋಂಥ ಹೊಸಬ್ರುಗಳಿಗೆ ಪ್ರತಿಯೊಬ್ಬರಿಗೂ ಈ ಒಂದು ಕಂಪ್ನಿಯಿಂದ ಅವಕಾಶ ಸಿಗಬೇಕು ಅನ್ನೋದೇ ನನ್ನ ಒಂದು ಏನು ಹೇಳ್ತೀನಿ, ಸಾರಿ ವರ್ಡ್ ಸಿಗ್ತಾ ಇಲ್ಲ, ಉದ್ದೇಶ, ಆಸೆ. ಸೊ ಇದು ನನ್ನ ಇಂಟೆನ್ಷನ್ ಇರೋದು. ಸೊ ಕನ್ನಡ ಇಂಡಸ್ಟ್ರಿ ಏನಾದ್ರು ಒಂದು ಮಾಡಬೇಕು ಹೊಸದಾಗಿ ಏನಾದ್ರು, ಯಾಕಂದ್ರೆ 100 ಸಿನಿಮಾಗಳು ಬರುತ್ತೆ, ಎಷ್ಟೋ ಸಿನಿಮಾಗಳು ಬರುತ್ತೆ, ನಾವೆಲ್ಲ ಹೈಲೈಟ್ ಆಗಬೇಕು, ನಾವು ಕಾಣಿಸ್ಕೋಬೇಕು ಅಂತಂದ್ರೆ ಆ 100ರಲ್ಲಿ ಒಬ್ರು ನಾವೇನಾದ್ರು ಡಿಫ್ರೆಂಟ್ ಆಗಿ ಮಾಡ್ಬೇಕು ಅನ್ನೋದೇ ನಮ್ದು ಇಂಟೆನ್ಷನ್ ಆಗಿತ್ತು. ಅದಕ್ಕೆ ನಮ್ಮ ರೇವಣ್ಣ ಸರ್ ಅವರ ಸಂಪೂರ್ಣ ಸಪೋರ್ಟ್ ಇದೆ ನಮಗೆ. ಹಾಗೆ ನಮ್ಮ ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ DOP ಇನೋಶ್ ಆಗಿರ್ಬೋದು, ಆರ್ಟ್ ಡೈರೆಕ್ಟರ್ ಪ್ರಭಾಕರನ್ ಆಗಿರ್ಬೋದು, ರಾಹುಲ್ ಆಗಿರ್ಬೋದು, ಮತ್ತೆ ನಮ್ಮ ಐಡಿಗಳಾದಂಥ ಕಾರ್ತಿಕ್ ಆಗಿರ್ಬೋದು, ಮತ್ತೆ ಸುಮಾರು ಆಕ್ಟರ್ಸ್ಗಳಿದ್ದಾರೆ, ಮ್ಯಾಮ್ ಇದ್ದಾರೆ. ಸೊ ಹೀಗೆ ಹೀರೋಯಿನ್, ಸೊ ಸುಮಾರು ಜನ ಎಲ್ರು ಅವ್ರು ಏನಂತಂದ್ರೆ ಪ್ರತಿಯೊಬ್ರು ಈಗ ನಾನು ಹಿಂದೆ ಮಾಡಿದ ಸಿನಿಮಾಗಳೆಲ್ಲ ಹೆಂಗಾಗ್ತಿತ್ತು ಅಂತಂದ್ರೆ ಲೈಕ್ ಎನರ್ಜಿನ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಈ ಎನರ್ಜಿನೇ ಬೇರೆ ತರ ಇದೆ. ಪ್ರತಿಯೊಬ್ರು ಏನಂದ್ರೆ ಒಂದು ಅವಾರ್ಡ್ ಬರಬೇಕು, ನನ್ನ ಸಿನಿಮಾ ಏನೋ ಒಂದು ಆಗ್ಬೇಕು, ಈ ತರದವರೇ ಜಾಸ್ತಿ ಇದ್ದಾರೆ. ಸೊ ಈ ತರದ್ ನಾನು ಹಿಂದೆ ನೋಡಿರ್ಲಿಲ್ಲ. ಸಿನಿಮಾ ಮಾಡ್ತಿದ್ದು ಕಮರ್ಷಿಯಲ್ ಹಿಟ್ ಆಗ್ಬೇಕು, ಈ ತರದೇ ನಾವು ನೋಡ್ತಾ ಇದ್ದಿದ್ದು. ಬಟ್ ಇಲ್ಲಿರೋ ಪ್ರತಿಯೊಬ್ರು ಮೇಕಪ್ ಅವ್ರು ಆಗಿರ್ಬೋದು, ಕಾಸ್ಟ್ಯೂಮ್ ಅವ್ರು ಆಗಿರ್ಬೋದು, ಪ್ರತಿಯೊಬ್ರು ಒಂದು ಅವಾರ್ಡ್ ತಗೋಬೇಕು, ಇಂಟರ್ನ್ಯಾಷನಲ್ ಅವಾರ್ಡ್ ತಗೋಬೇಕು ಅನ್ನೋರೆ ಇವ್ರಿಗೆಲ್ಲ ಆಸೆ ಇರೋದು. ಸೊ ಇದೊಂಥರ ನಂಗೆ ಒಂಥರ ಥ್ರಿಲ್ ಅನಿಸ್ತಾ ಇದೆ, ಇವ್ರ ಜೊತೆ ವರ್ಕ್ ಮಾಡೋದಕ್ಕೆ ಒಂಥರ ಖುಷಿ ಆಗ್ತಾ ಇದೆ. ಸೊ ಮಾತಾಡೋದಕ್ಕೆ ಇನ್ನೂ ತುಂಬಾ ಇದೆ, ತುಂಬಾ ಮಾತಾಡ್ತಾ ಇದ್ದೀನಿ ನಾನು. ಸೊ ನೆಕ್ಸ್ಟ್ ಸಿನಿಮಾನ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ನಾವು ಪ್ರೆಸ್ ಮೀಟ್ ಮಾಡಿ ಸಿನಿಮಾ ಆದ್ಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರಂತ ಎಲ್ಲರಿಗೂ ನನ್ನ
ನಮಸ್ಕಾರಗಳು. ಹಾಗೂ ಮನೋಜ್ ಕೇಜನ್ ಸರ್ ಆಗಿರ್ಬೋದು, ರೇವಣ್ಣ ಸರ್ ಆಗಿರ್ಬೋದು, ದಿಲೀಪ ಸರ್, ಇನ್ನೆಲ್ಲರಿಗೂ ಅಷ್ಟೇ ನನ್ನ ನಮಸ್ಕಾರಗಳು ಸರ್. ಎಲ್ಲ ಆಯ್ತಲ್ಲ, ಟ್ರಾವೆಲ್ ಆದ್ಮೇಲೆ ಒಂದು ಸ್ವಲ್ಪ ದಿನ ಒಂದು 15-20 ಡೇಸ್ ಆದ್ಮೇಲೆ ನಿತಿನ್ ಹೋಗಿ ಕೇಳಿದೆ, ಬ್ರೋ ಇಫ್ ಯು ಡೋಂಟ್ ಮೈಂಡ್ ವಿಲನ್ ಕ್ಯಾರೆಕ್ಟರ್ ನಾನು ಮಾಡಲ್ಲ ಸರ್. ಓಕೆ, ಆ ಥರ ಇದೆ. ಪ್ರತಿಯೊಂದು ಕ್ಯಾರೆಕ್ಟರ್ನು ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಸ್ಕೋಪ್ ಇದೆ. ಯಾವುದೋ ಒಂದು ಕ್ಯಾರೆಕ್ಟರ್ ಹಿಂಗೆ ಸುಮ್ಮನೆ ಬಂದು ಹಿಂಗೆ ಹೋಗುತ್ತೆ ಅನ್ನೋ ಥರನೇ ಇಲ್ಲ. ಸಿನಿಮಾ ನೋಡಿದಾಗ ಪ್ರತಿ ಕ್ಯಾರೆಕ್ಟರ್ನು ನೆನಪಾಗ್ತಾನೆ, ಯಾವ ಕ್ಯಾರೆಕ್ಟರ್ನು ಸುಮ್ಮನೆ ಬಂದು ಹೋಗಲ್ಲ. ಸೊ ನನಗೆ ಈ ನಿತಿನ್ ಬರ್ದಿರೋ ಕ್ಯಾರೆಕ್ಟರ್ಲಿ ಯಾವ ಕ್ಯಾರೆಕ್ಟರ್ ಕೊಟ್ಟು ನೀನು ಇದು ಮಾಡೋದು ನಾನು ಮಾಡ್ತೀನಿ. ಸೊ ಪ್ರತಿ ಕ್ಯಾರೆಕ್ಟರ್ಗೂ ಆ ಥರ ಒಂದು ಸ್ಕೋಪ್ ಇದೆ. ಸೊ ನನ್ನ ಕ್ಯಾರೆಕ್ಟರ್ ಅಂತ ಬಂದಾಗ ವಿಕ್ಕಿ, ನನ್ನ ಹೆಸರು ವಿಕ್ಕಿ, ನಮ್ಮ ಅಣ್ಣನ ಹೆಸರು ಪಕ್ಕಿ ಅಂತ ಹೇಳಿ. ಸೊ ಯಾವ ಥರ ಒಂದು ಊರಲ್ಲಿ ಒಬ್ಬ ಹುಡುಗ, ಒಂದು ನಮ್ಮ ಫ್ಯಾಮಿಲಿ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಅವ್ನು ಯಾವ ಥರ ಊರಲ್ಲಿ ಹಿಂಗೆಲ್ಲ ಮಜಾ ಮಾಡ್ಬೋದು, ಏನೆಲ್ಲ ಮಾಡ್ಬೋದು, ಒಬ್ಬ ನಿಜವಾಗ್ಲೂ ಒಬ್ಬ ಕಾಮನ್ ಒಂದು ಹುಡುಗನ ಲೈಫಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಒಂದು ನೀಟಾಗಿ ತೋರಿಸೋದಕ್ಕೆ ನಿತಿನ್ ಟ್ರೈ ಮಾಡಿದ್ದಾರೆ. ಹಾಂ ಸರ್, ಒಂದು 3 ಮಂತ್ಸಿಂದ ಯಕ್ಷಗಾನ ಕಲಿತಾ ಇದ್ದೀನಿ, ಮತ್ತೆ ಮ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಕಲಿತಾ ಇದ್ದೀನಿ. ಸೊ ಪ್ರತಿ ಸತಿ ಡೈಲಾಗ್ ಹೇಳಿದಾಗೂ ಡೈರೆಕ್ಟರ್ ನೋಡೋದಕ್ಕಿಂತ ನಮ್ಮ ಅರ್ಜುನ್ ಕಜೆ ಅವ್ರನ್ನ ನೋಡ್ತಾ ಇರ್ತೀವಿ. ಓಡ್ ಬರ್ತಾರೆ ಇವ್ರು ಹೇಳೋದಕ್ಕಿಂತ ಮುಂಚೆ ಅದೇಳಿ ತಪ್ಪಾಗಿದೆ, ಅದು ತಪ್ಪಾಗಿದೆ ಅಂತ ಹೇಳಿ. ಸೊ ಅರ್ಜುನ್ ಕಜೆ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಚೆನ್ನಾಗಿ ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ ಸರ್. ಸೊ ಈಗ ನಾರ್ಮಲಿ ನಾನು ಲಾಸ್ಟ್ ಸಿನಿಮಾಗಳೆಲ್ಲ ಮಾಡ್ತಾ ಇದ್ದಾಗ ಅಷ್ಟು ಕ್ಯಾರೆಕ್ಟರೈಸೇಷನ್ಸ್ ಆಗಲಿ, ಒಂದು ಲ್ಯಾಂಗ್ವೇಜ್ಗಾಗಲಿ, ಇದಕ್ಕೆ ಯಾವುದಕ್ಕೂ ನಾನು ಇದು ಮಾಡ್ತಾ ಇರಲಿಲ್ಲ. ಈ ಪಂಚೆ ಉಡ್ಕೊಳ್ಳೋದೇ ಅಷ್ಟೇ. ನನಗೆ ಆ ಕ್ಯಾರೆಕ್ಟರ್ ಪಂಚೆ ಉಡ್ಕೊಂಡಾದ್ಮೇಲೆ ನನಗೆ ಅನಿಸ್ತದೆ ಇನ್ಮೇಲೆ ಪಂಚನೇ ಉಡ್ಕೋಬೇಕು, ಆ ಥರ ಫೀಲ್ ಆಗ್ತಾ ಇದೆ. ಸೊ ಟೋಟಲಿ ನನಗೆ ನಾನೇ ಚೇಂಜ್ ಆಗ್ತಾ ಇದ್ದೀನಿ ಸರ್. രംഗസ്ഥാനയുടെ എല്ലാ അണിയറ പ്രവർത്തകർ, ഡയറക്ടർ, നായകൻ, നായിക, എല്ലാവർക്കും ഹൃദയം നിറഞ്ഞ നമസ്കാരം. ഞാൻ ഒരു മിമിക്രി ആർട്ടിസ്റ്റാണ്. ഏകദേശം 30 വർഷത്തോളം മലയാളം മനസ്സിലാവുമെന്ന് ഞാൻ വിശ്വസിക്കുന്നു. കൊമേഡിയനാണ് കേരളത്തിലെ TV ഷോകളിൽ. രംഗസ്ഥാനയിൽ ഞാനും ഒരു ചെറിയ ക്യാരക്ടർ ചെയ്യുന്നുണ്ട്. അതിനവസരം ഒരുക്കി തന്ന ഫിലിമിൻ്റെ എല്ലാ ഭാരവാഹികളുടെ ഹൃദയത്തിൻ്റെ ഭാഷയിൽ നന്ദി പറയുന്നു. താങ്ക് യു വെരി മച്ച്. Rangasthala, and I should thank my friend Anil Yadav and director Shashidhar for introducing me to Nitin, and that is why I am here. And I am feeling very proud because one of the finest actors of Malayalam industry is being introduced to this project. I'm sure you will all like him, like he is one of the finest actors in South India. If you Google out, you can see his records and his performances. This is for the Kannada industry I'm saying. Then I should appreciate the producer, Dr. Ravana, for giving such a big support for such a nice project. When I heard the subject from Nitin, I was so excited, and I still keep that excitement since I saw yesterday's shoot in Bangalore. Like, they all work like a family, and what an amazing team. Congratulations. Yeah. The Captain Nitin and their energy, their dynamism, everything, yeah, till 2:30 AM or 3 AM, yeah, these people are amazing. I wish all success for this project. May God shower all His blessings on this project and on this team and all the actors, Luke, and especially I thank my friends Sumin, Santosh, and where is Arjun? Okay, I'm so glad to be here. Thank you so much. ಚಿನ್ನ ತಪ್ಪುವಂತ ಪ್ರಶ್ನೆ ಇಲ್ಲ. ಇದಾನದ ಕನ್ನಡ ಭಾಷೆನ ಅವಳು தெய்வீகமான ಭಾಷೆನ அப்படிதான் பார்க்கணும். நாங்கள் அம்மா எல்லாம் எவ்வளோ விளக்கமாக கிளாரிட்டியாக அந்த சான்ஸ்கிரிட் எல்லாம் மிக்ஸ் பண்ணி இதை நம்ம கன்னட லாங்குவேஜ் சொல்லும்போது ரொம்ப ரொம்ப சந்தோஷமாக கேட்டுக்கிட்டே இருந்தது. எனக்கு மேங்களூர் வந்தால் அவ்வளோ கன்னடிக்கா ஃப்ரெண்ட்ஸ் இல்லை, அதனால் கன்னடா ரொம்ப ரொம்ப கம்மி தான் எனக்கு தெரியும். என்னோட டாக்டர் இங்கே கிரைஸ்ட் காலேஜ் தான் படிச்சிருந்தது. அப்போ இடையில அவளை பார்க்கறதுக்காக வந்துக்கிட்டு ரிலேட்டிவ்ஸ் இருக்க எல்லாம் மலையாளிஸ் தான், அதனால தான். அப்புறம் ஒரு சின்ன எக்ஸ்பீரியன்ஸ்னா ஒரு 15 years பேக் உக்ர நரசிம்ஹா சொல்லிட்டு ஒரு படம் பண்ணியிருந்தேன். ஒரு மாதிரி ஒரு சப்போர்ட்டிங் கேரக்டர் தான் பண்ணேன். அந்த படம் ரிசல்ட் என்னன்னு கரெக்டாக எனக்கு தெரியாது. அன்றைக்கு கொஞ்சம் கொஞ்சம் டைலாக் சொல்லி போய் அப்புறம் இது பேசுறதுக்கு எல்லாம் தெரியாது.
தமிழ் உங்களுக்கு ஓகே தான் நினைக்கிறேன்ல? தமிழ் தெரியுமா? மலையாளத்தை விட பெட்ரு. மனோஜ் என்னன்னு சொல்லி எதை பிடிச்சதா? அப்ப இது எனக்கு என்னை பொறுத்த வரைக்கும் இது பெரிய ஒரு ப்ரௌடான மூமெண்ட். அதான் ஒரு ஆர்டிஸ்ட் வந்து இன்னொரு ஸ்டேட்ல வேறொரு லாங்குவேஜ்ல போகும்போது அவ்வளோ இம்பார்ட்டண்டான கேரக்டர் கிடைக்கிறது ரொம்ப அதிர்ஷ்டம். அதான் எனக்கு ரங்கஸ்தலா என்ற ஃபிலிமிலோட எனக்கு வந்து சேர்ந்திருக்குது. அதுக்கு வாய்ப்பு கொடுத்த டைரக்டர் நிதின், ப்ரொடியூசர் ரேவண்ணா சார், என்னை இந்த படத்துக்கு கூட்டிட்டு வந்த ஸ்லீபா, என்னோட டியரஸ்ட் ஃப்ரெண்ட் ஸ்லீபா, நம்ம ஃப்ரெண்ட் மனோஜ் கின்னஸ், ஆர்டிஸ்ட், நல்ல ஆர்டிஸ்ட், அவர் நல்ல காமெடி ஆர்டிஸ்ட், இப்போ நிறைய படங்கள் பண்ணிட்டு இருக்கு. அர்ஜுன், சுமின், ரொம்ப டியர் சுமின், எல்லாரும், நம்ம விலோக்ராஜ், இவ்வளோ டெடிகேட்டான ஆக்டர் நான் பார்க்கவே இல்லை. அவர் அங்கே இருந்த பெங்களூர்ல என்ன கொஸ்டின் இருக்கு அப்படிதான் எங்கேயும் வந்திருக்கு. நான் எல்லாம் வந்து லான்ச் தானே, என்னால கொஞ்சம் நல்ல கான்செப்ட் எல்லாம் போடுவாங்க. அவர் அப்ப கூட கேரக்டர்ல மாறவே இல்லை. நீங்க உங்களுக்கு யோசிச்சு தானா? இல்லை, அவரை பார்த்து ரொம்ப சந்தோஷம். பிரஸ் பீப்புள் எல்லாருக்கும் நமஸ்காரம். இது எனக்கு ஒரு நல்ல வாய்ப்பா வரணும்னு கடவுள்கிட்ட வேண்டுகிறேன். ஆனா கன்னடம் பிடிக்கும். டாக்டர் ராஜ்குமார் சார்ல எவ்வளோ தெய்வீகமான ஒரு ஸ்டார், ஒரு மாதிரி ஸ்டார்லாம் கிடையாது. அந்த காலத்திலே தமிழ்ல எம்ஜிஆர் சார், சிவாஜி சார் நடிக்கும்போது சேம் டைமில் அவருக்கு இங்கே பாட்டு பாடிட்டு நடிக்கிறதா ஹீரோனா அது ரொம்ப. மலையாளத்தில் கூட அந்த காலம் சத்யன் மாஷ், நசீர் சார், தமிழ்ல எம்ஜிஆர் சார், சிவாஜி சார், தெலுங்குல என்டிஆர், நாகேஸ்வர் ராவ், சேம் டைம் கன்னடத்திலே ராஜ்குமார் நடிக்கும்போது அவர் சொந்தமா பாட்டு பாடி எல்லா படத்துல அவர் பாட்டு பாடி நடிச்சிட்டு இருந்தது. அவ்வளோ பெரிய ஃபேன், அவரோட பெரிய ஃபேன் தான், அவரோட ஃபுல் லெகசி ஃபேன் தான். இந்த மாதிரி ஒரு இண்டஸ்ட்ரியில, இந்த மாதிரி நல்லொரு சினிமையில நல்லொரு கேரக்டர் பண்றதுக்கு வாய்ப்பு கிடைச்சல மறுபடியும் என்னோட சந்தோஷத்தை தெரிவித்துக் கொள்கிறேன். எல்லாருக்கும் நன்றி, நமஸ்காரம், தேங்க்யூ. ஒரு பேன் இண்டியன் ஒரு மார்க்கெட்டுக்காக அப்படி இல்லை, இது பேன் இண்டியன் மார்க்கெட்டுக்கு இல்லை. நல்ல கேரக்டர் தான் அவர் கொடுத்துருக்காரு. ரொம்ப இமோஷன்ஸ், இந்த கேரக்டர் மிஸ்டீரியஸ் கேரக்டர் இந்த ஊரில் வரும்போது அவருக்கு நிறைய விஷயங்கள் இருக்கு. அதெல்லாம் பல லேஸா இந்த கேரக்டர் இமோஷன் அதை பெர்ஃபார்ம் பண்ணணும். அந்த மாதிரி நல்ல பெர்ஃபார்மன்ஸ் ಸ್ಕೋಪ್ ಇರಕರ ಕ್ಯಾರೆಕ್ಟರ್ ಅದನ್ನೆಲ್ಲ ನಾನು ಕಮ್ಮಿ பண்ணேன். ಅಂಡ್ ಇನ್ನೊಂದು ವಿಷಯ ನಾನು ಹೇಳೋದು ಮಾಡ್ತೋದೆ ಸರ್, ಒಂದು ವಿಷಯ ಇದರಲ್ಲಿ ಕೇರಳದಿಂದ ಬಂದಿರೋರಾಗಿ ಇವರು ಪಾತ್ರ ಮಾಡ್ತಿರೋದ್ರಿಂದಾಗಿ ಅವರೇ ಮಾತಾಡ್ತಿದ್ದಾರೆ. ಅಂದ್ರೆ ಈ ಕನ್ನಡನೂ ಸ್ವಲ್ಪ ಮಾತಾಡ್ತಾರಲ್ಲ, ಅದು ಅವರೇ ಮಾತಾಡ್ತಿದ್ದಾರೆ. ಮಲಯಾಳಂ ಭಾಷೆ ಇರುತ್ತೆ, ಅವ್ರದ್ದು 2 ಸೀನ್ ಮಲಯಾಳಂ ಅಲ್ಲಿ ಇರುತ್ತೆ, ಮತ್ತೆ ಕಂಪ್ಲೀಟ್ ಕನ್ನಡ. ಅವರು ಮಲಯಾಳಿ ಸ್ಲ್ಯಾಂಗ್ ಅಲ್ಲಿ ಕನ್ನಡ ಮಾತಾಡ್ತಾರೆ. ಸಂಗೀತ